ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪವಿತ್ರಾತ್ಮನ ನಿರ್ದಿಷ್ಟವಾದ ಕಾರ್ಯಗಳೇನು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ಭೂಮಿಯ ಮೇಲೆ ಇದ್ದಂಥ ಸರ್ವಮಾನವರು ಸಾಕ್ಷಾತ್ತು ದೇವರ ಮಕ್ಕಳು. ಈ ಜಗತ್ತು ದೇವರ ಮೂಲಕ ಉಂಟಾಗಿದೆ. ಆತನು ಆತ್ಮಸ್ವರೂಪನು. ಆತನ ಮೂಲಕ ನಾವೆಲ್ಲರೂ ಈ ಲೋಕಕ್ಕೆ ಬಂದಿದ್ದೇವೆ. ಪ್ರಿಯರೇ, ಈ ಲೋಕದಲ್ಲಿ ಹುಟ್ಟಿರುವಂಥ ಪ್ರತಿ ಮನುಷ್ಯನು ದೇವರ ಮಗನು, ದೇವರ ಮಗಳು. ದೇವರು ಪರಿಶುದ್ಧನು, ನೀತಿವಂತನು, ಸತ್ಯವಂತನು. ಅದೇ ಪ್ರಕಾರ ತನ್ನ ಮಕ್ಕಳೆಲ್ಲರೂ ಕೂಡ ಪರಿಶುದ್ಧರಾಗಿ, ನೀತಿವಂತರಾಗಿ ಈ ಲೋಕದಲ್ಲಿ ಜೀವಿಸಬೇಕೆನ್ನುವಂಥದ್ದೇ ದೇವರ ಅನಾದಿ ಸಂಕಲ್ಪ. ಅದಕ್ಕಾಗಿ ದೇವರು ತನ್ನ ಭಕ್ತಾದಿಗಳನ್ನು ಪ್ರೇರೇಪಿಸಿ ಅವರ ಮೂಲಕ ಈ ಲೋಕದಲ್ಲಿ ಸತ್ಯವಾದಂಥ ಸುವಾರ್ತೆಯನ್ನು ತಿಳಿಸ್ಕೊಟ್ಟಿದ್ದಾರೆ. ಭಕ್ತರ ಮೂಲಕ ಗ್ರಂಥವನ್ನು ಬರೆಸಿದ್ದಾರೆ. ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ವಾಕ್ಯಗಳನ್ನು ಆಲೋಚನೆ ಮಾಡುವಾಗ ಪವಿತ್ರ ಆತ್ಮನ ಪ್ರೇರಣೆ ಮೂಲಕ ಬರೆಯಲ್ಪಟ್ಟಿರುವಂಥದ್ದು. ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಬರೆಯಲ್ಪಟ್ಟಂಥ ಪ್ರತಿ ಮಾತುಗಳು ದೇವರ ಮಾತುಗಳು. ಬರೆದವರು ಭಕ್ತರು. ಅವರು ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆದಿದ್ದಾರೆ. ದೇವರು ಪವಿತ್ರಾತ್ಮರಿಗೆ ಕೊಟ್ಟರೆ, ಪವಿತ್ರಾತ್ಮನು ಭಕ್ತರ ಮೂಲಕ ಮಾತನಾಡಿದ್ದಾನೆ. ಎರಡನೇದಾಗಿ ಅವರ ಮೂಲಕ ಬರೆಸಿದ್ದಾನೆ. ಪ್ರತಿ ಮಾತುಗಳು ದೇವರ ಮಾತುಗಳು. ಸತ್ಯವೇದ ಗ್ರಂಥದಲ್ಲಿ ತಂದೆಯಾದ ದೇವರನ್ನು ಕುರಿತು, ದೈವ ಕುಮಾರನಾಗಿರುವಂಥ ಯೇಸು ಕ್ರಿಸ್ತರನ್ನು ಕುರಿತು, ಪವಿತ್ರಾತ್ಮರನ್ನು ಕುರಿತು ಬರೆಯಲ್ಪಟ್ಟಿದೆ. ಅದೇ ಪ್ರಕಾರ ಮಾನವರ ಇತಿಹಾಸವನ್ನು, ಸೈತಾನನ ಕ್ರಿಯೆಗಳು ಇವೆಲ್ಲವೂ ಕೂಡ ಸತ್ಯವೇದ ಗ್ರಂಥದಲ್ಲಿ ಇದೆ. ಇದರಲ್ಲಿ ಕಥೆಗಳಿಲ್ಲ. ಒಂದು ವೇಳೆ ಎಲ್ಲಾದರೂ ಅರ್ಥ ಆಗಿಲ್ಲ ಅಂದರೆ ಅರ್ಥ ಮಾಡಿಕೊಳ್ಳೋ ತನಕ ನಾವು ಪ್ರಯಾಸ ಪಡಬೇಕು. ಈಗ ತುಂಬ ಜನ ನಮ್ಮ ಕ್ರೈಸ್ತ ಸಮಾಜದಲ್ಲಿ ಪವಿತ್ರ ಆತ್ಮನನ್ನು ನಾವು ಪಡ್ಕೊಂಡಿದ್ದೀವಿ. ಪವಿತ್ರ ಆತ್ಮನ ಮೂಲಕ ಅನ್ಯ ಭಾಷೆಗಳನ್ನು ಮಾತನಾಡ್ತಾ ಇದ್ದೀವಿ. ಪವಿತ್ರ ಆತ್ಮನ ಮೂಲಕ ಅದ್ಭುತಗಳನ್ನು ನಡೆಸ್ತಾ ಇದ್ದೀವಿ ಅಂಥೇಳಿ ಕ್ರೈಸ್ತ ಸಮಾಜದಲ್ಲಿ ಬೋಧನೆಗಳು ನಡೀತಾ ಇದೆ. ಅನ್ಯ ಭಾಷೆಗಳು, ಎರಡನೇದಾಗಿ ಟಚ್ ಅಂದರೆ ಬೀಳಿಸುವಂಥದ್ದು, ಮೂರನೇದಾಗಿ ಕುರುಡರಿಗೆ ಕಣ್ಣು ಕೊಡ್ತೀವಿ, ಕುಂಟರಿಗೆ ಕಾಲುಗಳನ್ನು ಕೊಡ್ತಾ ಇದ್ದೀವಿ. ನಾವು ಪ್ರಾರ್ಥನೆ ಮಾಡುವುದರಿಂದ ಕುರುಡರಿಗೆ ಕಣ್ಣುಗಳು ಬರುತ್ತೆ, ಕುಂಟರಿಗೆ ಕಾಲುಗಳು ಬರುತ್ತೆ, ಸತ್ತೋದವರು ಎದ್ದು ಬರ್ತಾರೆ ಅಂಥೇಳಿ ಯಾರಾದರೂ ಬೋಧನೆ ಮಾಡಿದರೆ ನಂಬಬೇಡಿ. ಇದನ್ನು 1ನೇ ಶತಮಾನದಲ್ಲಿ ಈ ವರ ದೇವರು ಕೊಟ್ಟಿದ್ದರು. ಪವಿತ್ರಾತ್ಮನು ಬರುವುದರಿಂದ ಅಪೋಸ್ತಲರು ಅದ್ಭುತಗಳನ್ನು ಮಾಡಿದ್ದಾರೆ, ಸೂಚಕ ಕ್ರಿಯೆಗಳನ್ನು ಮಾಡಿದ್ದಾರೆ. ಅದೇ ಪ್ರಕಾರ 1ನೇ ಶತಮಾನದಲ್ಲಿದ್ದಂಥ ಭಕ್ತರು ಅನೇಕ ಅದ್ಭುತಗಳು, ಅನೇಕ ಸೂಚಕ ಕ್ರಿಯೆಗಳು ಮಾಡಿದ್ದಾರೆ. ಪೇತ್ರನು ನಡೆಯುವಾಗ ಆತನ ನೆರಳು ರೋಗಿಗಳ ಮೇಲೆ ಬಿದ್ದರೆ ಸ್ವಸ್ಥತೆಯಾಗಿದೆ. ಪೌಲನು ಧರಿಸಿಕೊಂಡಿರುವಂಥ ವಸ್ತ್ರವು ರೋಗಿಗಳ ಮೇಲೆ ಇಟ್ಟರೆ ಸಾಕು, ಸ್ವಸ್ಥತೆಯಾಗಿದೆ. ಅಂಥ ಪವರ್ಫುಲ್ ಒಂದು ವರಗಳು ಅವರಿಗೆ ಕೊಟ್ಟಿದ್ದರು. ಎಲ್ಲಿ ತನಕಪ್ಪ ಅಂತ ನೋಡುವಾಗ, ಈ ಸತ್ಯವೇದ ಗ್ರಂಥ ಸಂಪೂರ್ಣವಾಗಿ ಬರೆಸೋ ತನಕ ಅವರ ಮಧ್ಯದಲ್ಲಿ ಅದ್ಭುತಗಳು, ಸೂಚಕ ಕ್ರಿಯೆಗಳು, ಮಹತ್ ಕಾರ್ಯಕ್ರಮಗಳು ಇವೆಲ್ಲವನ್ನು ಕೂಡ ಮಾಡಿದ್ದಾರೆ. ಪ್ರಿಯರೇ, ಅದು ಸತ್ಯವೇದ ಗ್ರಂಥದಲ್ಲಿ ನಾವು ನೋಡ್ತೀವಿ. ಈಗಿನ ಕಾಲದಲ್ಲಿ ಒಂದು ವೇಳೆ ಯಾರಾದರೂ ನಾವು ಕೂಡ 1ನೇ ಶತಮಾನದಲ್ಲಿ ಮಾಡಿದ ಹಾಗೆ ನಾವು ಮಾಡ್ತೀವಿ ಅಂದರೆ ಅಂಥವರ ದೇವರು ಈ ಕಾಲದಲ್ಲಿ ಯಾರಿಗೂ ಕೊಟ್ಟಿಲ್ಲ. ಒಂದು ವೇಳೆ ಕುಂಟರಿಗೆ ಕಾಲುಗಳನ್ನು ಬರುವಂತೆ ಮಾಡ್ತೀವಿ, ಕುರುಡರಿಗೆ ಕಣ್ಣುಗಳನ್ನು ಬರುವಂತೆ ಮಾಡ್ತೀವಿ ಅಂತ ಯಾರಾದರೂ ಹೇಳಿದ್ರೆ ನಂಬಬೇಡಿ. ಅಂಥ ಅದ್ಭುತಗಳನ್ನು ದೇವರು ಇವಾಗ ಈ ಕಾಲದಲ್ಲಿ ಯಾರಿಗೂ ಕೊಟ್ಟಿಲ್ಲ. ಒಂದು ವೇಳೆ ನಾನು ಮಾಡ್ತೀನಿ ಅಂತಂದರೆ ಅದು ಮೋಸದ ಮಾತುಗಳು, ಸುಳ್ಳು ಮಾತುಗಳು. ದೇವರು ಕೊಡದೆ ಹೋದರೆ ಇವರೇನು ಮಾಡ್ತಾರೆ? ದೇವರು ಕೊಡದೆ ಹೋದರೆ ಇವರು ಎಲ್ಲಿಂದ ಮಾಡ್ತಾರೆ? ದೇವರು ನಿಲ್ಲಿಸಿದ್ದಾರೆ. ಸತ್ಯವೇದ ಗ್ರಂಥವನ್ನು ಪರಿಶೋಧನೆ ಮಾಡುವಾಗ ಅರ್ಥ ಆಗುತ್ತೆ. ಪ್ರಿಯರೇ, ಆಲ್ರೆಡಿ ಅನೇಕ ವಿಡಿಯೋಗಳನ್ನು ಮಾತನಾಡಿದ್ದೀನಿ. ಯಾಕೆಂದರೆ ಯಾರ ಮೇಲೆ ದ್ವೇಷ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ. ತಪ್ಪು ನಡೀತಾ ಇದೆ, ವಾಕ್ಯದ ಮೂಲಕ ಸರಿಪಡಿಸ್ಕೊಡ್ರಿ ಅಂತೇಳಿ ಪ್ರೀತಿಪೂರ್ವಕದಿಂದ ಕೇಳ್ಕೊಳ್ತಾ ಇದ್ದೀನಿ, ಪ್ರೀತಿಪೂರ್ವಕದಿಂದ ಹೇಳ್ತಾ ಇದ್ದೀನಿ. ಇವಾಗ ಪವಿತ್ರಾತ್ಮನ ಕಾರ್ಯಗಳೇನು?
ಕಳೆದ ಶುಕ್ರವಾರ ನಮ್ಮಲ್ಲಿ ಪವಿತ್ರಾತ್ಮನು ಇದ್ದಾನೆ ಅನ್ನೋದಕ್ಕೆ ಹೇಗೆ ನಾವು ತಿಳ್ಕೊಳ್ಬೇಕು ಎಂಬ ವಿಚಾರವನ್ನು ಕುರಿತು ಕಳೆದ ಶುಕ್ರವಾರ ಮಾತನಾಡಿದ್ದೀನಿ. ಈ ದಿನ ಪವಿತ್ರಾತ್ಮನ ನಿರ್ದಿಷ್ಟವಾದ ಕಾರ್ಯಗಳೇನು? ಪವಿತ್ರಾತ್ಮನ ನಿರ್ದಿಷ್ಟವಾದ ಕಾರ್ಯಗಳು ಅಂದರೆ ನಿರ್ದಿಷ್ಟವಾದದ್ದು ಅಂದರೆ ಖಚಿತವಾದದ್ದು, ನಿಗದಿತವಾದದ್ದು, ಅಂದರೆ ಅವರ ಕಾರ್ಯಗಳು ಖಚಿತವಾಗಿರುತ್ತೆ. ಪವಿತ್ರಾತ್ಮನ ಕಾರ್ಯಗಳು ಖಚಿತವಾದಂಥ ಕಾರ್ಯಗಳು ಏನು? ಈ ಲೋಕದಲ್ಲಿ ಗಡಿಬಿಡಿ ಮಾಡುವಂಥದ್ದ, ಕೂಗಾಡುವಂಥದ್ದ? ಪವಿತ್ರಾತ್ಮನ ಬಂದರೆ ಕೂಗಾಡೋದ? ಪವಿತ್ರಾತ್ಮನ ಬಂದರೆ ಗಡಿಬಿಡಿ ಗಂದರಗೋಳ ಇದು ನಡೆಯುತ್ತಾ? ಪವಿತ್ರಾತ್ಮನ ಬಂದಾಗ ಏನು ನಡೆಯುತ್ತೆ? ಪವಿತ್ರಾತ್ಮನ ಕಾರ್ಯಗಳೇನು? ಇಷ್ಟಕ್ಕೂ ಪವಿತ್ರಾತ್ಮನು ಯಾರು? ಪವಿತ್ರಾತ್ಮನು ದೈವಕುಮಾರನು, ಯೇಸು ಕ್ರಿಸ್ತರು ದೈವಕುಮಾರನು, ತಂದೆಯಾದ ದೇವರಿದ್ದಾರೆ, ಯೇಸು ಪ್ರಭು ಇದ್ದಾರೆ, ಪವಿತ್ರಾತ್ಮರು ಇದ್ದಾರೆ. ಮೂವರು ಒಗ್ಗಟ್ಟಾಗಿದ್ದಾರೆ. ಈ ಲೋಕದಲ್ಲಿ ಮಾನವರನ್ನು ಕಾಪಾಡೋದಕ್ಕೆ ಅವರ ಆಲೋಚನೆಗಳು, ಕೆಲಸಗಳು ಒಂದೇ. ಮಾನವರು ದೇವರ ಮಕ್ಕಳು. ದೇವರ ಮಕ್ಕಳಾಗಿರುವಂಥ ಮಾನವರನ್ನು ಕಾಪಾಡೋದಕ್ಕೆ ತಂದೆಯಾದ ದೇವರು ಕೆಲಸ ಮಾಡ್ತಾರೆ, ಯೇಸು ಕ್ರಿಸ್ತರು ಕೆಲಸ ಮಾಡ್ತಾರೆ, ಪವಿತ್ರಾತ್ಮನು ಕೂಡ ಕೆಲಸ ಮಾಡ್ತಾನೆ. ಉದ್ದೇಶ ಒಂದೇ, ದೇವರ ಮಕ್ಕಳನ್ನು ಕಾಪಾಡಬೇಕು, ಜ್ಞಾನದಲ್ಲಿ ನಿಲ್ಲಿಸಬೇಕು, ಅವರೆಲ್ಲರಿಗೆ ರಕ್ಷಣೆಯನ್ನು ಕಲ್ಪಿಸಿಕೊಡಬೇಕು. ಆದ್ದರಿಂದ ಇವರ ಕೆಲಸ. ತಂದೆಯಾದ ದೇವರ ಕೆಲಸ ಬೇರೆ, ಉದ್ದೇಶ ಒಂದೇ. ಪವಿತ್ರಾತ್ಮನ ಕೆಲಸ ಇದೆ, ಉದ್ದೇಶ ಒಂದೇ. ಯೇಸು ಪ್ರಭು ಕೆಲಸ ಇದೆ, ಉದ್ದೇಶ ಒಂದೇ. ಆದರೆ ಈ ಕೆಲಸಗಳಲ್ಲೇ ಬೇರೆ ನೋಡ್ತಾ ಇರ್ತೀವಿ. ಪವಿತ್ರಾತ್ಮನ ಬಂದು ಶಿಲುಬೆ ಮರಣ ಹೊಂದಿಲ್ಲ. ಗಮನಿಸಿರಿ ಪ್ರಿಯರೇ, ಪವಿತ್ರಾತ್ಮನ ಬಂದು ಶಿಲುಬೆ ಮರಣ ಹೊಂದಿಲ್ಲ. ತಂದೆಯಾದ ದೇವರು ಬಂದು ಶಿಲುಬೆ ಮರಣ ಹೊಂದಿಲ್ಲ. ದೈವಕುಮಾರನಾದಂಥ ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದಿದ್ದಾರೆ. ಶಿಲುಬೆ ಮರಣ ಹೊಂದಿರುವಂಥ ಪ್ರಭು ಭೂಲೋಕದಲ್ಲಿ ಇದ್ದಾಗ ಹೇಳಿರುವಂಥ ಮಾತನ್ನು ಗಮನಿಸಬೇಕು. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 12ನೇ ವಚನದಿಂದ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಯಾಕೆಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆಯುಂಟಾಗುವುದು ಅಂತ ಹೇಳ್ತಾರೆ. ತುಂಬ ಜನ ಈ ವಚನವನ್ನು ಹಿಡಿದುಕೊಂಡು ಬಹಳ ಮಂದಿ ಮೋಸ ಹೋಗ್ತಾ ಇದ್ದಾರೆ. 12ನೇ ವಚನ ಇದೆ ನೋಡಿ. ಈ ವಚನವನ್ನು ಹಿಡಿದುಕೊಂಡು ಏನು ಮಾತಾಡ್ತಾರೆ ಅಂದರೆ, ಮತ್ತೊಂದು ಸರಿ ಓದ್ತೀನಿ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು ಅಂದರೆ ಯೇಸು ಕ್ರಿಸ್ತರಿಗಿಂತ ಮಹತ್ತಾದ ಕ್ರಿಯೆಗಳನ್ನು ಯಾರು ನಡೆಸ್ತಾರಂತೆ? ಆತನನ್ನು ನಂಬುವಂಥ ಭಕ್ತರು ನಡೆಸ್ತಾರಂತೇಳಿ ಇಲ್ಲಿ ವಚನ ಇರುತ್ತೆ. ಈ ವಚನವನ್ನು ಆಧಾರ ಮಾಡಿಕೊಂಡು ಏನು ಮಾಡ್ತಾ ಇದ್ದಾರಂತ ನೋಡುವಾಗ, ಇಲ್ಲಿ ದೇವರು ಹೇಳಿದ್ದಾರಲ್ಲ, ನಾನು ನಂಬ್ತಾ ಇದ್ದೀನಿ, ಆತನಿಗಿಂತ ಮಹತ್ತಾದ ಕಾರ್ಯಕ್ರಮಗಳನ್ನು ನಾನು ಮಾಡುತ್ತೇನಂತೇಳಿ ಹೇಳ್ಕೊಳ್ತಾರೆ. ಆತನಿಗಿಂತ ಮಹತ್ತಾದ ಕಾರ್ಯಕ್ರಮಗಳಂದರೆ, ಯೇಸು ಪ್ರಭು ಸ್ವಸ್ಥತೆ ಮಾಡಿದ್ದಾರೆ, ಕುರುಡರಿಗೆ ಕಣ್ಣುಗಳನ್ನು ಕೊಟ್ಟಿದ್ದಾರೆ, ಕುಂಟರಿಗೆ ಕಾಲುಗಳನ್ನು ಬರುವಂತೆ ಮಾಡಿದ್ದಾರೆ, ಸತ್ತವರನ್ನು ಎಬ್ಬಿಸಿದ್ದಾರೆ, ಅನೇಕ ವಿಧವಾದಂಥ ರೋಗಿಗಳಿಗೆ ವಾಸಿ ಮಾಡಿದ್ದಾರೆ, ಆನಂತರ ಊಟ ಇಲ್ಲದವರಿಗೆ ಊಟವನ್ನು ಹಂಚಿದ್ದಾರೆ. ಇವೆಲ್ಲ ಮಾಡಿದ್ದಾರಲ್ಲ, ನಾವು ಕೂಡ ಮಾಡುತ್ತೇವೆ. ಅದು ಅಲ್ಲದೆ ಆತನಿಗಿಂತ ಮಹತ್ತಾದ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಅಂತೇಳಿ ಹೇಳ್ತಾರೆ. ಆತನಿಗಿಂತ ಮಹತ್ತಾದ ಕಾರ್ಯಕ್ರಮಗಳಂದರೆ, ಇವಾಗ ಯೇಸು ಪ್ರಭು ಸತ್ತವರನ್ನು ಎಬ್ಬಿಸಿದ್ದಾರೆ. ನಿಜವಾಗಲೂ ಯಾರನ್ನಾದರೂ ಈ ಭೂಲೋಕದಲ್ಲಿ ಈಗಿನ ಕಾಲದಲ್ಲಿ ಯಾರನ್ನಾದರೂ ಎಬ್ಬಿಸಿದ್ದಾರೆ ಅಂತ ನೋಡುವಾಗ, ಇಂಥವ್ರನ್ನ ಎಬ್ಬಿಸಿದ್ದಾರೆ ಅಂತ ಹೇಳ್ತಾರೆ. ಸತ್ತವರನ್ನು ಎಬ್ಬಿಸುವಂಥ ಶಕ್ತಿ ಈ ಕಾಲದಲ್ಲಿ ಯಾರಿಗೂ ಇಲ್ಲ. ಅದೇ ಪ್ರಕಾರ ಕುಂಟರಿಗೆ ಕಾಲುಗಳು ಬರಬೇಕು, ಕುರುಡರಿಗೆ ಕಣ್ಣುಗಳು ಬರಬೇಕು. ಆತನಿಗಿಂತ ಮಹತ್ತಾದ ಕಾರ್ಯಕ್ರಮಗಳಂತ ಹೇಳ್ತಾರಲ್ವಾ, ಖಂಡಿತವಾಗಿ ಒಂದೇ ಒಂದು ನಿಮಿಷದಲ್ಲೇ ಆಗಬೇಕು. ಎಲ್ಲಾದರೂ ನೋಡಿದ್ದೀರಾ? ಇಂಥ ಕಡೆ ಆಗಿದೆ ಅಂತೇಳಿ ಹೇಳ್ಕೊಳ್ತಾರೆ ವಿನಃ ಈ ಯೂಟ್ಯೂಬ್ನಲ್ಲಿ ಇಲ್ಲಾಂದರೆ ಟಿ ವಿ ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ತೋರಿಸ್ತಾರಲ್ಲ, ಇದು ಎಡಿಟಿಂಗ್ ಮಾಡಿ ತೋರಿಸುವಂಥದ್ದು ವಿನಃ ರಿಯಲ್ ಅಲ್ಲ, ನಿಜವಲ್ಲ. ಅದರ ಹಿಂದೆ ಮೋಸ ಇದೆ, ಮಾಯ ಇದೆ, ಅಮಾಯಕರನ್ನು ದೋಚಿಕೊಳ್ಳುವಂಥ ಕೆಲಸ ನಡೀತಾ ಇದೆ. 1ನೇ ಶತಮಾನದಲ್ಲಿ ಅವ್ರ ಮೂಲಕ ಆಗಿದೆ, ಅಪೋಸ್ತಲರ ಮೂಲಕ ನಡೆದಿದೆ.
1ನೇ ಶತಮಾನದಲ್ಲಿ ಕ್ರೈಸ್ತರ ಮೂಲಕ ಅದ್ಭುತಗಳು, ಸೂಚಕ ಕ್ರಿಯೆಗಳು ನಡೆದಿದೆ. ಅವರ ಬಳಿಯಲ್ಲಿ ಪವಿತ್ರಾತ್ಮರಿದ್ದಾರೆ. ಅದಕ್ಕಿಂತ ಮಹತ್ತಾದ ಕಾರ್ಯಕ್ರಮಗಳಂದರೆ ಏನು ಮಾಡ್ತಾರೆ? ಮಹತ್ತಾದ ಕಾರ್ಯಕ್ರಮಗಳು, ತಲೆ ಮೇಲೆ ಕೈ ಇಟ್ಟು ಟಚ್ ಅಂತ ಬೀಳಿಸ್ತಾ ಇರ್ತಾರಲ್ಲ, ಒದ್ದಾಡಿಸ್ತಾ ಇರ್ತಾರೆ. ಅಂದರೆ ಮಾನಸಿಕವಾದಂಥ ರೋಗದಲ್ಲಿ ಇದ್ದವರು ಬಂದಾಗ ತಲೆ ಮೇಲೆ ಕೈ ಇಟ್ಟು ಒದ್ದಾಡಿಸ್ತಾ ಇರ್ತಾರೆ ಪ್ರೇಯರ್. ಅವರು ಕೂಡ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಇವರು ಎಲ್ಲರೂ ಕೂಡ ಅಲ್ಲೆಲ್ಲಿ ಸಭೆಗೆ ಹೋಗ್ತಾ ಇರ್ತಾರೆ. ಇವರು ಇಲ್ಲೊಂದು ಸಭೆಗೆ ಹೋಗ್ತಾರೆ, ಅಲ್ಲಿ ಕೂಡ ತಲೆ ಮೇಲೆ ಕೈ ಇಟ್ಟರೆ ಪಿಕ್ಕಿ ಪಿಕ್ಕಿ ಒದ್ದಾಡಿ ಬಿದ್ದೋಗ್ತಾರೆ. ಇನ್ನೊಂದು ಕಡೆ ಹೋಗ್ತಾರೆ, ಅಲ್ಲಿ ಕೂಡ ಯಾರೋ ಸೇವಕರು ತಲೆ ಮೇಲೆ ಕೈ ಇಟ್ಟರೆ ಪಿಕ್ಕಿ ಪಿಕ್ಕಿ ಒದ್ದಾಡಿ ಬಿದ್ದೋಗ್ತಾರೆ. ಮತ್ತೊಂದು ಕಡೆ ಹೋಗ್ತಾರೆ, ಅಲ್ಲಿ ಕೂಡ ತಲೆ ಮೇಲೆ ಕೈ ಇಟ್ಟರೆ ಅಲ್ಲಿ ಕೂಡ ಬಿದ್ದೋಗ್ತಾರೆ. ಇವರು ಅಂದರೆ ಇವರು ಮಾನಸಿಕವಾಗಿ ಸೆಟ್ ಆಗಿದ್ದಾರೆ. ಇವರು ಪ್ರತಿಯೊಬ್ಬರೂ ಗಮನಿಸಬೇಕು. ಯೇಸು ಕ್ರಿಸ್ತರಿಗಿಂತ ಮಹತ್ತಾದ ಕಾರ್ಯಕ್ರಮಗಳೆಂದರೆ ತಲೆ ಮೇಲೆ ಕೈ ಇಟ್ಟು ಟಚ್ ಅಂತ ಬೀಳಿಸುವಂಥದ್ದು ಅದಲ್ಲ. ಅನೇಕ ತಪ್ಪುಗಳು ನಮ್ಮ ಮಧ್ಯದಲ್ಲಿ ನಡೀತಾ ಇದೆ. ಅದನ್ನು ವಾಕ್ಯದ ಮೂಲಕ ಸರಿಪಡಿಸ್ಕೊಳ್ಬೇಕು, ಪರಿಶೋಧನೆ ಮಾಡಬೇಕು. ಸರಿಪಡಿಸ್ಕೊಳ್ಳದೆ ಹೋದರೆ ಅವರು ಮೋಸ ಹೋಗ್ತಾರೆ. 12ನೇ ವಚನದಲ್ಲಿ ಇದ್ದಂಥ ಈ ಒಂದು ಅಂಶವನ್ನು ಮಾತನಾಡಿ ಸುಮಾರು ವರ್ಷ ಆಗಿದೆ. ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರೀಸ್ನಲ್ಲಿ ಅಪ್ಲೋಡ್ ಮಾಡಿದ್ದು ಯೂಟ್ಯೂಬ್ ಚಾನಲಲ್ಲಿ. ಒಂದು ವೇಳೆ ಬೇಕು ಅಂದರೆ ಆ ವಿಡಿಯೋವನ್ನು ನಿಮಗೆ ಕಳಿಸ್ಕೊಡ್ತೀನಿ. 14ನೇ ವಚನ, ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನಂತ ಹೇಳ್ತಾರೆ. ಏನಾದರೂ ಬೇಡಿಕೊಂಡರು ಅಂದರೆ ಇಲ್ಲಿ ವಚನ ಇರುವುದರಿಂದ ಮನೆ ಬೇಡ್ಕೊಡ್ರಿ, ಕಾರ್ ಬೇಡ್ಕೊಡ್ರಿ, ಉದ್ಯೋಗ ಬೇಡ್ಕೊಡ್ರಿ ಇದು ಹೇಳ್ತಾರೆ. ಇದೆಲ್ಲ ತಪ್ಪದು. ಮನೆ ಕೊಡು ಅದಲ್ಲ. ಉದ್ಯೋಗ ಕೊಡು ಇದಲ್ಲ. ಉದ್ಯೋಗವನ್ನು ಪಡ್ಕೊಳ್ಬೇಕಾದರೆ ನೀನು ಈ ಲೋಕದ ಜ್ಞಾನವನ್ನು, ವಿದ್ಯೆಯನ್ನು ನೀನು ಕಲಿಬೇಕು. ಕಲಿತು ಉದ್ಯೋಗಕ್ಕೆ ನೀನು ಅಪ್ಲಿಕೇಶನ್ ಹಾಕಿದಾಗ ಆವಾಗ ನಿನಗೆ ಉದ್ಯೋಗ ಬರುತ್ತೆ. ಇಲ್ಲಿಂದರೆ ಮತ್ತೊಂದು ಕಡೆ ಇಲ್ಲಾಂದರೆ ಇನ್ನೊಂದು ಕಡೆ, ಒಟ್ಟಲ್ಲಿ ಎಲ್ಲೋ ಒಂದು ಕಡೆ ನೀನು ಕೆಲಸ ಮಾಡ್ಕೋಬೇಕು, ಸಂಪಾದನೆ ಮಾಡ್ಕೋ. ಏನು ಬೇಡಿದರು? ದೇವರ ವಾಕ್ಯ ಬೇಡು, ಪರಲೋಕದಗೋಸ್ಕರ ಬೇಡು, ದೇವರ ಸೇವೆಗೋಸ್ಕರ ಬೇಡು, ಶಾಶ್ವತವಾದಂಥ ಲೋಕವನ್ನು ಪಡ್ಕೊಳ್ಳೋದಕ್ಕೆ ಬೇಡು. ಅದನ್ನು ಬಿಟ್ಟು ಏನು ಬೇಡ್ತಾ ಇದ್ದೀವಿ? 16ನೇ ವಚನ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರರು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಇಲ್ಲಿ ಯೇಸು ಪ್ರಭು ಹೇಳುವಂಥ ಮಾತನ್ನು ಗಮನಿಸ್ರಿ. ಏನದು? ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಯಾರನ್ನ ಕಳಿಸ್ತಾನಂತೆ? ಯೇಸು ಪ್ರಭು ಕೇಳ್ಕೊಳ್ತಾರಂತೆ, ಬೇರೊಬ್ಬ ಸಹಾಯಕ. ತುಂಬ ಜನಕ್ಕೆ ಈ ವಚನಗಳು ಅರ್ಥ ಆಗಿಲ್ಲ ರೀ. ಯೇಸು ಪ್ರಭು ತಂದೆಯನ್ನು ಬೇಡ್ತಾರೆ. ಅಂದರೆ ಪರಲೋಕದಲ್ಲಿ ತಂದೆ ಇದ್ದಾರೆ, ಯೇಸು ಪ್ರಭು ಇಲ್ಲಿದ್ದಾರೆ. ಇಲ್ಲಿಂದ ಬೇಡುವಂಥದ್ದು ಏನಪ್ಪ ಅಂದರೆ, ತಂದೆ ಆ ಸಹಾಯಕನ ಅಂದರೆ ಪವಿತ್ರಾತ್ಮನನ್ನು ಕಳಿಸಿಕೊಡು, ನಿನ್ನ ಮಕ್ಕಳ ಜೊತೆಯಲ್ಲಿ ಇರೋದಕ್ಕೆ ಪವಿತ್ರಾತ್ಮನನ್ನು ಕಳಿಸಿಕೊಡು ಅಂತ. ಅಂದರೆ ಯೇಸು ಪ್ರಭು ತಂದೆಯನ್ನು ಬೇಡುವಂಥದ್ದು. ಇದು ನಮ್ಮ ಕ್ರೈಸ್ತರಿಗೆ ಏನಾದರೂ ಅರ್ಥ ಆಗಿದೆಯಪ್ಪ ಅಂತ ನೋಡುವಾಗ ಅರ್ಥ ಆಗಿಲ್ಲ. ಅರ್ಥ ಮಾಡ್ಕೊಳ್ಬೇಕಂತ ಹೇಳ್ತೀನಿ ನಾನು. ಏನದು? ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮಲ್ಲಿ ಇರುತ್ತಾನೆ. ಯಾರು? ಪವಿತ್ರಾತ್ಮ. ಬೇರೊಬ್ಬ ಸಹಾಯಕನು ಅಂದರೆ ಏಸು, ಈತನಲ್ಲ. ಯೇಸು ಪ್ರಭು ಕೇಳ್ತಾ ಇದ್ದಾನೆ. ತುಂಬ ಜನ ಯೇಸು ಪ್ರಭುವೇ ಪವಿತ್ರಾತ್ಮನು, ಪವಿತ್ರಾತ್ಮನೇ ಯೇಸು ಪ್ರಭುನ ಅಂತ ಅಂದುಕೊಳ್ತಾರೆ. ಯೇಸು ಪ್ರಭು ಪವಿತ್ರಾತ್ಮನಲ್ಲ, ಪವಿತ್ರಾತ್ಮನು ಯೇಸು ಪ್ರಭು ಅಲ್ಲ. ಯೇಸು ಪ್ರಭು ಇದ್ದಾರೆ, ಪವಿತ್ರಾತ್ಮರಿದ್ದಾರೆ, ತಂದೆಯಾದ ದೇವರು ಕೂಡ ಇದ್ದಾರೆ. ತಂದೆಯಾದ ದೇವರು, ಯೇಸು ಪ್ರಭು, ಪವಿತ್ರಾತ್ಮರು ಮೂವರು ಇದ್ದಾರೆ, ಮೂವರು ಒಗ್ಗಟ್ಟಾಗಿದ್ದಾರೆ. ಅದಕ್ಕೆ ನಾನು ತಂದೆಯನ್ನು ಬೇಡಿಕೊಳ್ಳುತ್ತೇನೆ. ತಂದೆಯನ್ನು ಬೇಡ್ಕೊಳ್ತೇನೆ. ತಂದೆ ಇದ್ದದರಿಂದ ಬೇಡ್ಕೊಳ್ತಾರ, ಸುಮ್ಮನೆ ಬೇಡ್ಕೊಳ್ತಾರ? ತಾನೇ ತಂದೆ ಆಗಿದ್ದರೆ ಮತ್ತೊಬ್ಬರನ್ನ ಬೇಡ್ಕೊಳ್ಳುವಂಥ ಅವಶ್ಯಕತೆ ಇತ್ತಾ? ಯೇಸು ಪ್ರಭುವೇ ತಂದೆಯಾದ ದೇವರು, ಯೇಸು ಪ್ರಭುವೇ ಪವಿತ್ರಾತ್ಮನಾಗಿದ್ದರೆ ಬೇಡುವಂಥ ಅವಶ್ಯಕತೆ ಏನಿದೆ? ಯೇಸು ಪ್ರಭು ದೈವಕುಮಾರನು, ಪವಿತ್ರಾತ್ಮನು ದೈವಕುಮಾರನು. ನಾನು ಪರಲೋಕಕ್ಕೆ ಹೋದ ಮೇಲೆ ಪವಿತ್ರಾತ್ಮನು ಈ ಲೋಕಕ್ಕೆ ಬರ್ತಾನೆ. ಆತನು ಸತ್ಯದ ಆತ್ಮನು. ಯಾಕೆ ಬರ್ತಾನೆ ಆತನು ಪವಿತ್ರಾತ್ಮನು? ಯಾಕೆ ಬರ್ತಾನೆ? ಆತನ ಕೆಲಸ ಏನು? ಯೇಸು ಪ್ರಭು ಕೆಲಸ ಲೋಕಕ್ಕೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಡುವಂಥ ಕೆಲಸ. ಪಾಪದಲ್ಲಿ ಇದ್ದಂಥ ದೇವರ ಮಕ್ಕಳ ನಿಮಿತ್ತವಾಗಿ
ತನ್ನ ಪ್ರಾಣವನ್ನು ಅರ್ಪಿಸಿ ಅವರನ್ನು ಕಾಪಾಡಬೇಕು. ಇದು ಯೇಸು ಕ್ರಿಸ್ತರ ಕೆಲಸ. ಪವಿತ್ರಾತ್ಮರ ಕೆಲಸವೇನು ಅಂತ ನೋಡುವಾಗ ಅದೇ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 26-27 ವಚನ. 26-27 ವಚನ. ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನು, ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು. ಎಲ್ಲಿಂದ ಬರ್ತಾನೆ? ತಂದೆಯಿಂದ ಬರ್ತಾನೆ, ಪರಲೋಕದಿಂದ ಬರ್ತಾನೆ. ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ನೀವು ಮೊದಲಿನಿಂದ ನನ್ನ ಸಂಗಡ ಇದ್ದ ಕಾರಣ ನೀವು ಸಾಕ್ಷಿಗಳಾಗಿದ್ದೀರಿ. ನೀವು ಸಾಕ್ಷಿಗಳಾಗಿದ್ದೀರಿ. ಎರಡನೇದಾಗಿ, ನಿಮ್ಮನ್ನು ಬಲಪಡಿಸೋದಕ್ಕೆ, ನಿಮ್ಮನ್ನು ಆಧರಿಸೋದಕ್ಕೆ, ಪ್ರೋತ್ಸಾಹಿಸೋದಕ್ಕೆ ಮತ್ತೊಬ್ಬ ಆತ್ಮನನ್ನು, ಅಂದರೆ ಪವಿತ್ರ ಆತ್ಮನನ್ನು, ಸಹಾಯಕನು ಬರ್ತಾನೆ. ನಾನು ದೇವರನ್ನು ಕೇಳ್ಕೊಳ್ತೀನಿ, ಆತನು ಕಳಿಸ್ಕೊಡ್ತಾನೆ. ಆತನು ಬಂದು ಏನು ಹೇಳ್ತಾನೆ? ನನ್ನನ್ನು ಕುರಿತು ಸಾಕ್ಷಿ ಹೇಳ್ತಾನೆ. ಯೇಸು ಪ್ರಭು ಹೇಳುವಂಥ ಮಾತು, ನಾನು ಹೋದ ಮೇಲೆ ಪವಿತ್ರ ಆತ್ಮನು ಬರ್ತಾನೆ. ಆತನು ತಂದೆ ಮೂಲಕ ಕಳಿಸಲ್ಪಡ್ತಾನೆ. ಬಂದ ಮೇಲೆ ನನ್ನನ್ನು ಕುರಿತು ಆತನು ಸಾಕ್ಷಿ ಹೇಳ್ತಾನೆ. ಎಲ್ಲಿ ಹೇಳಿದ್ದಾನೆ? ಪವಿತ್ರ ಆತ್ಮನು ಬಂದು ಸುವಾರ್ತೆ ಹೇಳಿದ್ದಾನ? ಪವಿತ್ರ ಆತ್ಮನು ಬಂದು ಯೇಸು ಕ್ರಿಸ್ತರನ್ನು ಕುರಿತು ಸಾಕ್ಷಿ ಹೇಳಿದ್ದಾನ? ಹೊರಗಡೆ ಬಂದು ಪವಿತ್ರ ಆತ್ಮನು ಆತ್ಮಸ್ವರೂಪನು. ಆತ್ಮ, ಪವಿತ್ರ ಆತ್ಮನು ಅಂದರೆ ಆತ್ಮನು, ತಂದೆಯಾದ ದೇವರು ಆತ್ಮನು. ಯೇಸು ಪ್ರಭು ಭೂಮಿಯ ಮೇಲೆ ಬರೋದಕ್ಕಿಂತ ಮೊದಲು ಆತ್ಮನು. ಹೌದಲ್ವಾ? ದೇವರಾತ್ಮನು ಅಂದರೆ ಪವಿತ್ರಾತ್ಮನು, ಈತನು ಕೂಡ ಆತ್ಮನು. ಭೂಲೋಕಕ್ಕೆ ಬಂದಾಗ ಯೇಸು ಕ್ರಿಸ್ತರು ಮಾತ್ರ ಶರೀರವನ್ನು ಧರಿಸಿಕೊಂಡಿದ್ದಾರೆ. ಬಂದು ಸುವಾರ್ತೆ ಮಾಡಿ, ಶಿಲುಬೆ ಮರಣವನ್ನು ಹೊಂದಿ, ಸಮಾಧಿ ಮಾಡಲ್ಪಟ್ಟು, 3ನೇ ದಿನದಂದು ಎದ್ದು, ಸುಮಾರು 40 ದಿನಗಳವರೆಗೆ ಅವರ ಮಧ್ಯದಲ್ಲಿ ಇದ್ದು, ಆನಂತರ ಯೇಸು ಕ್ರಿಸ್ತರು ಪರಲೋಕಕ್ಕೆ ಹೋಗ್ತಾರೆ. ಪರಲೋಕಕ್ಕೆ ಹೋದ ಮೇಲೆ ಪವಿತ್ರ ಆತ್ಮನು ಬರ್ತಾನೆ. ಬರೋದಕ್ಕಿಂತ ಮುಂಚಿತವಾಗಿ ಆ ಪವಿತ್ರಾತ್ಮನು ಬರ್ತಾನಂತೇಳಿ ಯೇಸು ಕ್ರಿಸ್ತರು ಶಿಷ್ಯರಿಗೆ ತಿಳಿಸುವಂಥದ್ದು. ಆ ಪವಿತ್ರಾತ್ಮನು ಬರ್ತಾನೆ. ಆತನು ಆತ್ಮಸ್ವರೂಪನು. ಆತ್ಮಸ್ವರೂಪನಾಗಿರುವಂಥ ಆತನು ನಿಮ್ಮಲ್ಲಿರ್ತಾನೆ, ನಿಮ್ಮೊಳಗಿರ್ತಾನೆ, ನಿಮ್ಮೊಳಗಿರ್ತಾನೆ. ಏನು ಮಾಡ್ತಾನೆ ಆತನು? ನನ್ನನ್ನು ಕುರಿತು ಸಾಕ್ಷಿ ಹೇಳ್ತಾನೆ. ನನ್ನನ್ನು ಕುರಿತು ಸಾಕ್ಷಿ ಅಂದರೆ ಹೇಗೆ ಸಾಕ್ಷಿ ಹೇಳ್ತಾನೆ? ಸಾಕ್ಷಿ ಹೇಗೆ ಅಂದರೆ ದೇವರ ಭಕ್ತರಲ್ಲಿ ಪವಿತ್ರಾತ್ಮನಿದ್ದು ಸಾಕ್ಷಿ ಹೇಳುವಂಥದ್ದು. ಯೋಹಾನನ ಸುವಾರ್ತೆ ಇದೆ ನೋಡಿ, ಅದೇ ಪ್ರಕಾರ ಮತ್ತಾಯನ ಬರೆದು ಸುವಾರ್ತೆ ಆಗಿರ್ಬೋದು, ಮಾರ್ಕನ ಬರೆದು ಸುವಾರ್ತೆ ಆಗಿರ್ಬೋದು. ಇವರು ಯೇಸು ಕ್ರಿಸ್ತರನ್ನು ಕುರಿತು ಸಾಕ್ಷಿ ಹೇಳ್ತಾರೆ, ನೋಡಿದ್ದಾರೆ. ಎರಡನೇದಾಗಿ, ಅವರಲ್ಲಿ ಪವಿತ್ರ ಆತ್ಮನಿದ್ದುಕೊಂಡು ಸಾಕ್ಷಿ ಹೇಳುವಂಥದ್ದು. ಯಾರಲ್ಲಿ? ಅವರಲ್ಲಿ ಪವಿತ್ರ ಆತ್ಮನಿದ್ದು ಸಾಕ್ಷಿ ಹೇಳುವಂಥದ್ದು. ನೋಡಿ ಹೇಗೆ ಸಾಕ್ಷಿ ಹೇಳ್ತಾನೆ ಪವಿತ್ರ ಆತ್ಮನು. ಅವರಲ್ಲಿ ಇದ್ದುಕೊಂಡು ಪವಿತ್ರ ಆತ್ಮನು ಹೇಗೆ ಸಾಕ್ಷಿ ಹೇಳ್ತಾನೆ? ಅಪೊಸ್ತಲರಲ್ಲಿ ಇದ್ದುಕೊಂಡು ಪವಿತ್ರ ಆತ್ಮನು ಹೇಗೆ ಸಾಕ್ಷಿ ಹೇಳ್ತಾನೆ? ನೋಡಿ ಗಮನಿಸಿ ಒಂದ್ಸಾರಿ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೆ, ಇಲ್ಲ 5ನೇ ವಚನದವರೆಗೆ ನೋಡೋಣ. ಇಲ್ಲಿ ಯೋಹಾನನ ಮೂಲಕ ಯೇಸು ಕ್ರಿಸ್ತರನ್ನು ಕುರಿತು ಸಾಕ್ಷಿ, ಪವಿತ್ರ ಆತ್ಮನು ಸಾಕ್ಷಿ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತರನ್ನು ಕುರಿತು. ಹೇಗೆ ಸಾಕ್ಷಿ ಹೇಳ್ತಾ ಇದ್ದಾರೆ ಒಂದ್ಸಾರಿ ಗಮನಿಸೋಣ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಇದು ಯಾರ ಸಾಕ್ಷಿದು? ಯೋಹಾನನ ಸಾಕ್ಷಿನ ಅಥವಾ ಪವಿತ್ರಾತ್ಮನ ಸಾಕ್ಷಿನ? ಯೋಹಾನನ ಸಾಕ್ಷಿ ಅಂದರೆ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು ಅಂತ ಹೇಳ್ತಾನೆ. ವಾಕ್ಯವು ದೇವರ ಬಳಿಯಲ್ಲಿ ಇತ್ತು ಅಂತಂದರೆ ದೇವರ ಬಳಿಯಲ್ಲಿದ್ದಂಥ ವಾಕ್ಯವನ್ನು ಯೋಹಾನನು ನೋಡಿದ್ದಾನ? ಸಾಕ್ಷಿ ಅಂದರೆ ನೋಡಿರ್ಬೇಕು ತಾನೆ. ಸಾಕ್ಷಿ ಅಂದರೆ ನೋಡಿರ್ಬೇಕು, ಹೌದಲ್ವಾ? ಇವಾಗ ಯೋಹಾನನು ಪರಲೋಕದಲ್ಲಿ ಯೇಸು ಕ್ರಿಸ್ತರು ಇದ್ದದ್ದು ಏನಾದರೂ ನೋಡಿದ್ದಾನ? ಯಾವಾಗಿದ್ದಾನಂತೆ? ಆದಿಯಲ್ಲಿದ್ದಾನಂತೆ. ಅನಾದಿ ಕಾಲದಲ್ಲಿ, ಪುರಾತನ ಕಾಲದಲ್ಲಿ, ಅನಾದಿ ಕಾಲದಲ್ಲಿ, ಆದಿಯಲ್ಲಿ ಯೇಸು ಕ್ರಿಸ್ತರು ದೇವರ ಬಳಿಯಲ್ಲಿ ಇದ್ದಾರೆಂದು ಹೇಗೆ ಗೊತ್ತಾಯಿತು? ಪವಿತ್ರಾತ್ಮನು ಯೋಹಾನನಲ್ಲಿ ಇರುವುದರಿಂದ ಪವಿತ್ರಾತ್ಮನು ಯೋಹಾನನ ಮೂಲಕ ಸಾಕ್ಷಿ ಕೊಡ್ತಾ ಇದ್ದಾನೆ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಏನ್ರಿ? ವಾಕ್ಯವು ದೇವರ ಬಳಿಯಲ್ಲಿದೆ, ವಾಕ್ಯವು ದೇವರ ಬಳಿಯಲ್ಲಿದೆ, ಆ ವಾಕ್ಯವೇ ದೇವರಾಗಿದೆ ಅಂತೆ. ಅಂದರೆ ವಾಕ್ಯವು ದೇವರಾಗಿರುವಂಥ ಈ ವಾಕ್ಯವು ಯಾರ ಬಳಿಯಲ್ಲಿದ್ದಾರಂತೆ? ತಂದೆಯಾದ ದೇವರ ಬಳಿಯಲ್ಲಿ. ತಂದೆಯಾದ ದೇವರಿದ್ದಾರೆ ಅಲ್ಲಿ. ನಿಂಗೆ ಅರ್ಥ ಆಗಬೇಕಾದ್ರೆ ಜಸ್ಟ್ ಅಂದ್ಕೊಳ್ಳೋಣ, ತಂದೆಯಾದ ದೇವರಿದ್ದಾರೆ. ಅದೇ ಪ್ರಕಾರ ವಾಕ್ಯ ಇದೆಯಲ್ಲ, ವಾಕ್ಯವು
ಯಾರ ಬಳಿಯಲ್ಲಿದೆಯಂತೆ? ದೇವರ ಬಳಿಯಲ್ಲಿ. ವಾಕ್ಯವೆಲ್ಲಿದೆಯಂತೆ? ಅರ್ಥ ಆಗುತ್ತಾ? ದೇವರ ವಾಕ್ಯ ಇದೆಯಲ್ಲ, ಇದರಲ್ಲಿ ವಾಕ್ಯ ಇದೆ. ತಂದೆಯಾದ ದೇವರು ಅಂದ್ಕೊಳ್ಳೋಣ, ಜಸ್ಟ್ ಅಂದ್ಕೊಳ್ಳೋಣ ಪ್ರಿಯರೇ. ತಂದೆಯಾದ ದೇವರು ಎಲ್ಲಿದ್ದಾರೆ ಮತ್ತೊಂದು ಸಲ ನೋಡಬೇಕು. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು. ಈ ವಾಕ್ಯ ಇದೆಯಲ್ಲ ಅಂದ್ಕೊಳ್ಳೋಣ, ಈ ವಾಕ್ಯವು ಯಾರ ಬಳಿಯಲ್ಲಿದೆ? ತಂದೆಯಾದ ದೇವರ ಬಳಿಯಲ್ಲಿ. ತಂದೆಯಾದ ದೇವರಿದ್ದಾರೆ, ತಂದೆಯಾದ ದೇವರ ಬಳಿಯಲ್ಲಿ ವಾಕ್ಯ. ಈ ವಾಕ್ಯ ಏನಾಗಿದೆ ಅಂತೆ? ದೇವರಾಗಿದ್ದಾರಂತೆ. ಅಂದರೆ ತಂದೆಯಾದ ದೇವರಲ್ಲ, ತಂದೆಯಾದ ದೇವರಿದ್ದಾರೆ, ದೇವರ ಬಳಿಯಲ್ಲಿ ವಾಕ್ಯ ಇದೆ. ಈ ವಾಕ್ಯ ಎಂಬಾತ ಈತನು ದೇವರಾಗಿದ್ದಾನಂತ ಹೇಳ್ತಾರೆ. ಯಾರು ಹೇಳುತ್ತ ಮಾತಂತ ನೋಡುವಾಗ ಪವಿತ್ರಾತ್ಮನು ಯೋಹಾನನ ಮೂಲಕ. ಯೋಹಾನನೇನಾದರೂ ಜಗತ್ತುಂಟಾಗಲಾರ್ದ ಮೊದಲು ಪರಲೋಕದಲ್ಲಿ ಇವೆಲ್ಲ ನೋಡಿದ್ದಾನಂತ ನೋಡುವಾಗ ಇಲ್ಲ ಪ್ರಿಯರ ದೇವ್ರ ಮಕ್ಕಳಿರ, ಯೋಹಾನನಿಗೆ ಪವಿತ್ರಾತ್ಮನ ಒಂದು ಇದ್ರ ಮೂಲಕ, ಅಂದರೆ ಪವಿತ್ರಾತ್ಮನ ಪ್ರೇರಣೆ ಮೂಲಕ ಯೋಹಾನನು ಬರಿತಾ ಇದ್ದಾನೆ. ಈ ವಾಕ್ಯವೆಂಬಾತನು ಏನಾಗಿದ್ದಾನಪ್ಪ ಅಂತ ನೋಡುವಾಗ 14ನೇ ವಚನ, ಆ ವಾಕ್ಯವೆಂಬುವನು ನರ ಅವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಅಂದರೆ ಯೇಸು ಎಂಬ ವಾಕ್ಯವು ಪರಲೋಕದಲ್ಲಿ ದೇವರ ಬಳಿಯಲ್ಲಿದ್ದಂಥ ವಾಕ್ಯವು ನಮ್ಮ ಬಳಿಯಲ್ಲಿ ಬಂದಿದ್ದಾರೆ. ಹೇಗೆ? ಶರೀರವನ್ನು ಧರಿಸಿಕೊಂಡು, ಶರೀರಧಾರಿಯಾಗಿ. ಅಂದರೆ ತಂದೆಯಾದ ದೇವರ ಬಳಿಯಲ್ಲಿದ್ದಾರೆ. ತಂದೆಯಾದ ದೇವರ ಬಳಿಯಲ್ಲಿ ಇದ್ದಾರೆ ಎನ್ನುವಂಥದ್ದು ನೋಡ್ತೀವಿ. ವಾಕ್ಯದ ರೂಪದಲ್ಲಿದ್ದಾರೆ ಅಂತ ನೋಡ್ತೀವಿ, ಆತ್ಮ ರೂಪದಲ್ಲಿದ್ದಾರೆ ಅಂತ ನೋಡ್ತೀವಿ. ಎರಡನೇದಾಗಿ ಯೇಸು ಕ್ರಿಸ್ತರ ಮೂಲಕ ತಂದೆಯಾದ ದೇವರು ಜಗತ್ತನ್ನು ಉಂಟು ಮಾಡಿದ್ದಾರಂತೆ. ಅಂದರೆ ಇದು ಯೋಹಾನಿಗೆ ಗೊತ್ತಾಗುತ್ತೆ. ಯೋಹಾನನ್ ತಾನೇ ಬರಿತಾನೆ. ಈ ಯೋಹಾನ್ ಸುವಾರ್ತೆ ಇದೆಯಲ್ಲ, ಯೋಹಾನನು ಬರೆದಿದ್ದಾನೆ. ಯೋಹಾನ ಬರಿಬೇಕಾದ್ರೆ ನೋಡಿದವರು ಯಾರು? ಪವಿತ್ರಾತ್ಮನು. ಯೇಸು ಕ್ರಿಸ್ತರನ್ನು ನೋಡಿದವರು ಅಂದರೆ ದೇವರ ಬಳಿಯಲ್ಲಿ ಇದ್ದಾರಲ್ವಾ. ಯೇಸು ಕ್ರಿಸ್ತರು ಎಲ್ಲಿದ್ದಾರೆ? ದೇವರ ಬಳಿಯಲ್ಲಿ. ಓಕೆ, ದೇವರ ಬಳಿಯಲ್ಲಿ ಕೂಡ ಯಾರಿದ್ದಾರೆ? ಪವಿತ್ರಾತ್ಮನು ಕೂಡ ದೇವರ ಬಳಿಯಲ್ಲಿದ್ದಾನೆ. ಯೇಸು ಕ್ರಿಸ್ತರು ಕೂಡ ದೇವರ ಬಳಿಯಲ್ಲಿದ್ದಾನೆ. ಅಂದರೆ ಪರಲೋಕದಲ್ಲಿ ಏನೇನು ನಡೆದಿದೆಯೋ ಎಲ್ಲ ಕೂಡ ಯಾರಿಗೆ ಗೊತ್ತು ಹೇಳಿ ಪ್ರಿಯರೇ? ಪವಿತ್ರಾತ್ಮನಿಗೆ ಗೊತ್ತು. ಯಾರಿಗೆ ಗೊತ್ತು? ಪವಿತ್ರಾತ್ಮನಿಗೆ ಗೊತ್ತು. ಪರಲೋಕದಲ್ಲಿ ಏನು ನಡೆದಿದೆ, ಜಗತ್ತುಂಟಾಗಲಾರ್ದ ಮೊದಲು ಏನು ನಡೆದಿದೆ, ಸೈತಾನನು ಹೇಗೆ ಹುಟ್ಟಿದ್ದಾನೆ, ಅವನು ಯಾರು, ಹುಟ್ಟೋದಕ್ಕೆ ಕಾರಣವೇನು, ಇವೆಲ್ಲ ಕೂಡ ಯಾರಿಗೆ ಗೊತ್ತಿದೆ? ಯೇಸು ಕ್ರಿಸ್ತರಿಗೆ ಗೊತ್ತು, ಪವಿತ್ರಾತ್ಮನಿಗೆ ಗೊತ್ತು. ಅದಕ್ಕೆ ಯೇಸು ಪ್ರಭು ಹೇಳ್ತಾರೆ, ಹೇಳ್ಬೇಕಾದದ್ದು ಬಹಳ ಉಂಟು, ಒಂದು ವೇಳೆ ಹೇಳಿದ್ರೆ ನಿಮಗೆ ಸಹಿಸೋಕ್ಕಾಗಲ್ಲ, ಆದ್ದರಿಂದ ನಾನು ಹೊರಟೋದ ಮೇಲೆ ಬೇರೊಬ್ಬ ಸಹಾಯಕ ಆತನು ಪವಿತ್ರಾತ್ಮನ ಆತನು ಬಂದ ಮೇಲೆ ನಿಮ್ಮನ್ನು ಪರಿಪೂರ್ಣವಾದಂಥ ಜ್ಞಾನದಲ್ಲಿ ನಡೆಸ್ಕೊಂಡು ಹೋಗ್ತಾನೆ. ಓಕೆ, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕ ಸಮಸ್ತ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವ ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಅಂದರೆ ಅಂಧಕಾರದಲ್ಲಿದ್ದಂಥ ಲೋಕಸ್ಥರು ಯೇಸು ಕ್ರಿಸ್ತರನ್ನು ಅರ್ಥ ಮಾಡಿಕೊಂಡಿಲ್ಲ ಅಂತ ಅರ್ಥ. ಅಂದರೆ ಜಗತ್ತುಂಟಾಗಲಾರ್ದ ಮೊದಲು ಯೇಸು ಕ್ರಿಸ್ತರ ಸ್ಥಾನ ಎಂಥದ್ದು, ಯಾವ ರೀತಿಯಲ್ಲಿದ್ದಾರೆ, ಹೇಗೆ ಇದ್ದಾರೆ, ಅದೆಲ್ಲ ಪವಿತ್ರಾತ್ಮನಿಗೆ ಗೊತ್ತಿರೋದರಿಂದ, ಪವಿತ್ರಾತ್ಮನ ಯೇಸು ಕ್ರಿಸ್ತರಿಗೆ ಸಾಕ್ಷಿಯಾಗಿ ಲೋಕಕ್ಕೆ ಬಂದಿರೋದರಿಂದ ಯೋಹಾನನ ಮೂಲಕ ಬರೆಸುವಂಥದ್ದು, ಬೋಧಿಸುವಂಥದ್ದು, ಬರೆಸುವಂಥದ್ದು. ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನದಿಂದ ನೋಡೋಣ. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವನ್ನೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕಂಥದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕೆಂದರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮನ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಅಂದರೆ
ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಎಷ್ಟು ಮಂದಿ ಪ್ರವಾದಿಗಳು, ಭಕ್ತರು, ಬೋಧಕರು ಮಾತನಾಡಿದ್ದಾರೋ, ಎರಡನೇದಾಗಿ ಗ್ರಂಥವನ್ನು ಬರೆದಿದ್ದಾರೋ, ಇವರೆಲ್ಲರೂ ಪವಿತ್ರಾತ್ಮನ ಪ್ರೇರಣೆಯಿಂದ ಮಾತನಾಡಿದ್ದಾರೆ, ಪವಿತ್ರಾತ್ಮನ ಪ್ರೇರಣೆಯಿಂದ ಗ್ರಂಥವನ್ನು ಬರೆದಿದ್ದಾರೆ. ಇವಾಗ ಯೋಹಾನನಿಗೆ ತಿಳಿಸ್ತಾ ಇದ್ದಾರೆ, ಅಂದರೆ ಯೇಸು ಕ್ರಿಸ್ತರನ್ನು ಕುರಿತು, ಅಂದರೆ ಯೇಸು ಕ್ರಿಸ್ತರನ್ನು ಕುರಿತು ಏನು ನೋಡಿದ್ದಾರೋ ಅದನ್ನು ಯೋಹಾನನ ಮೂಲಕ ಬರೆಸಿದ್ದಾರೆ, ಮತ್ತಾಯನ ಮೂಲಕ ಬರೆಸಿದ್ದಾರೆ, ಲೂಕನ ಮೂಲಕ ಬರೆಸಿದ್ದಾರೆ, ಅಪೊಸ್ತಲರ ಮೂಲಕ ಬರೆಸಿದ್ದಾರೆ. ಅದೇ ರೀತಿಯಲ್ಲಿ ಪೌಲನ ಮೂಲಕ ಕೂಡ ಬರೆಸಿದ್ದಾರೆ. ಪೌಲನ ಮೂಲಕ ಏನು ಬರೆಸ್ತಾರೆ ನೋಡಿ. ಪೌಲನ ಮೂಲಕ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನವನ್ನು ನೋಡೋಣ. 6ರಿಂದ 9ನೇ ವಚನದವರೆಗೆ. ಆತನು ದೇವರ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡನು. ಪೌಲನಿಗೆ ಗೊತ್ತಾಯಿತು ಹೇಳಿ ಪ್ರಿಯರೇ, ಪೌಲನಿಗೆ ಹೇಗೆ ಗೊತ್ತಾಯಿತು ಅಂದರೆ ಯೇಸು ಕ್ರಿಸ್ತರು ದೇವರಿಗೆ ಸರಿ ಸಮಾನನಾಗಿದ್ದಾನೆಂಬ ಒಂದು ಸಂಗತಿ ಪೌಲನಿಗೆ ಗೊತ್ತು. ಯೇಸು ಕ್ರಿಸ್ತರು ದೇವರಿಗೆ ಸರಿ ಸಮಾನ, ಅಂದರೆ ತಂದೆಯಾದ ದೇವರಿದ್ದಾರೆ, ತಂದೆಯಾದ ದೇವರಿಗೆ ಸರಿ ಸಮಾನನಾಗಿದ್ದಾನೆಂದು ಪೌಲನಿಗೆ ಗೊತ್ತು ಪ್ರಿಯರೇ. ಅಂದರೆ ಪೌಲನು ಯೇಸು ಕ್ರಿಸ್ತರು ಪರಲೋಕದಲ್ಲಿ ಇದ್ದಂಥ ಸಂಗತಿಯನ್ನು ನೋಡಿದ್ದಾರಾ? ಇಲ್ಲ. ಮತ್ತು ಹೇಗೆ? ಭಕ್ತನಾಗಿದ್ದಾನೆ, ನೀತಿವಂತನಾಗಿದ್ದಾನೆ, ಆ ಭಕ್ತನಲ್ಲಿ ಪವಿತ್ರ ಆತ್ಮನು ಇಳಿದಿದ್ದಾನೆ. ಪವಿತ್ರಾತ್ಮನು ಪೌಲನ ಮೂಲಕ ಯೇಸು ಕ್ರಿಸ್ತರನ್ನು ಕುರಿತು ಸಾಕ್ಷಿ. ಪರಲೋಕದಲ್ಲಿ ಎಂಥ ಸ್ಥಾನ? ಯೋಹಾನನ ಮೂಲಕ ಒಂದು ರೀತಿಯಲ್ಲಿ ಬರೆಸಿದ್ದಾನೆ, ಪೌಲನ ಮೂಲಕ ಇನ್ನೊಂದು ರೀತಿಯಲ್ಲಿ. ಏನಪ್ಪ ಅಂದರೆ ಯೇಸು ಕ್ರಿಸ್ತರ ಸ್ಥಾನ ಎಂಥದ್ದು ಗೊತ್ತಾ? ದೇವರಿಗೆ ಸಮಾನನಾಗಿದ್ದಾನೆ ಆತನು ಅಂತ. ಸರಿ ಸಮಾನನು, ಆತನಿಗೆ ಉನ್ನತವಾದಂಥ ಅಧಿಕಾರ ಇದೆ. ಯೇಸು ಕ್ರಿಸ್ತರಿಗೆ ಉನ್ನತವಾದಂಥ ಅಧಿಕಾರ ಇದೆ. ಅದು ಪರಲೋಕದಲ್ಲಿ ಇದ್ದಂಥ ಅಧಿಕಾರ ತಂದೆಯಾದ ದೇವರು ಕೊಟ್ಟಿದ್ದಾರೆ. ದೇವರಿಗೆ ಸಮಾನನಾಗಿದ್ದಾನೆ ಅಂಥೇಳಿ ಪವಿತ್ರ ಆತ್ಮನು ಪೌಲನ ಮೂಲಕ ನುಡಿಯುವಂಥದ್ದು, ಬರೆಸುವಂಥದ್ದು. ಪ್ರಿಯರಾದ ದೇವರ ಮಕ್ಕಳೇರ, ಅಂದರೆ ಪವಿತ್ರಾತ್ಮನ ಬಗ್ಗೆ ಅರ್ಥ ಆಗಿಲ್ಲ. ಪವಿತ್ರಾತ್ಮನಂದರೆ ಏನೋ ಅಂದ್ಕೊಳ್ತಾ ಇದ್ದಾರೆ, ಇಲ್ಲೇನೋ ಇಳಿತಾ ಇದೆ, ಬೆಂಕಿ 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 ಆತ್ಮ ಅಂತ. ಇವನು ಎಲ್ಲಿ ಕಲ್ತ್ಕೊಂಡಿದ್ದಾನೆ? ಇವನು ಈ ಕೊನೆ ದಿನಗಳಲ್ಲಿ ಸರಿಪಡಿಸ್ಕೊಳ್ಳೋದು ಹೋದರೆ ಕಠಿಣವಾದ ತೀರ್ಪಾಗುತ್ತೆ. ಸರಿಪಡಿಸ್ಕೊಳ್ಬೇಕು ವಾಕ್ಯದ ಮೂಲಕ. ಇವಾಗ ಇಳಿತಾ ಇದೆ. ಇವನು ಹೇಳಿದ್ರೆ ಇಳಿತಾನ ಪವಿತ್ರಾತ್ಮನು? ಇವನೇ ದೊಡ್ಡ ಕಳ್ಳ, ಮೋಸಗಾರರ ಮಾತನ್ನು ದೇವ್ರು ಕೇಳ್ತಾನ? ಪ್ರಿಯರ ದೇವ್ರ ಮಕ್ಕಳಿರ, 1ನೇ ಶತಮಾನದಲ್ಲಿ ಇಳಿದ ಹಾಗೆ ಇವಾಗ ಪ್ರತ್ಯೇಕವಾಗಿ ಆಲ್ರೆಡಿ ಭೂಲೋಕದಲ್ಲಿದ್ದಾನೆ. ಪವಿತ್ರಾತ್ಮನು ಭೂಲೋಕದಲ್ಲಿದ್ದಾನೆ. ಯಾರು ದೀಕ್ಷಾಸ್ಥಾನ ಪಡ್ಕೊಳ್ತಾರೋ ಅವರು ಪವಿತ್ರಾತ್ಮನ ವರವನ್ನು ಪಡ್ಕೊಳ್ತಾರೆ. ಅಪೊಸ್ತಲರು ಹೊಂದಿದ ಹಾಗೆ ಮತ್ತೊಂದು ಸಾರಿ ಯಾರಾದರೂ ಈಗೇನೆ ಹೊಂದುತ್ತಾರ ಅಂದರೆ, ಒಂದು ವೇಳೆ ಯಾರಾದರೂ ಹೇಳಿದ್ರೆ ಅವನು ದುಷ್ಟ ಬೋಧಕನೆಂದು ಕಂಡಿಡಿಬೇಕು ನೀವೆಲ್ಲರೂ ಕೂಡ. ಅಪೊಸ್ತಲರ ಮಧ್ಯದಲ್ಲಿ ಪವಿತ್ರಾತ್ಮ ಇಳಿತಾನಲ್ಲ, ಅದೇ ಪ್ರಕಾರ ಇಲ್ಲಿ ಇಳಿತಾ ಇದ್ದಾನೆ ಪವಿತ್ರಾತ್ಮ ಅಂತ ಯಾವನಾದ್ರೂ ಹೇಳಿದ್ರೆ ಅವನು ಕಳ್ಳ ಬೋಧಕ, ದುಷ್ಟ ಬೋಧಕ, ಕ್ರಿಸ್ತನಿಗೆ ವಿರೋಧಿ ಅವನು. ಈ ಕೊನೆ ದಿನಗಳಲ್ಲಿ ಇಷ್ಟು ಖಂಡಿತವಾದಂಥ ಮಾತುಗಳನ್ನು ದೇವರು ತಿಳಿಸ್ತಾ ಇದ್ದಾನೆ ಅಂದರೆ ಜಾಗ್ರತೆ ಪಡಬೇಕು, ಸರಿಪಡಿಸ್ಕೊಳ್ಬೇಕು. ನಿಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಬೇಕು. ನಿಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಬೇಕಾದ್ರೆ ವಾಕ್ಯವನ್ನು ಸರಿಯಾಗಿ ಕೇಳಬೇಕು, ಅರ್ಥ ಮಾಡಿಕೊಳ್ಬೇಕು. ಯಾಕೆಂದರೆ ವಾಕ್ಯಗಳನ್ನು ಕೊಟ್ಟಿದ್ದಾನಲ್ಲ. ವಾಕ್ಯಗಳು ಓದಲ್ವಾ, ಧ್ಯಾನಿಸಲ್ವಾ? ಓದಬೇಕು, ಧ್ಯಾನಿಸಬೇಕು, ಅರ್ಥ ಮಾಡಿಕೊಳ್ಬೇಕು, ಪಾಲಿಸಬೇಕು. ಯೇಸು ಕ್ರಿಸ್ತರು ಎಂಥ ಸ್ಥಿತಿಯಲ್ಲಿದ್ದಾನೆ? ಆತನು ದೇವರ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರೋನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಡ್ಡ ಬಿದ್ದು
ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಇವೆಲ್ಲ ನೋಡುವಾಗ ಪವಿತ್ರಾತ್ಮನ ಮೂಲಕ ಪೌಲನು ನುಡಿತಾ ಇದ್ದಾನೆ, ಬರಿತಾ ಇದ್ದಾನೆ. ಪರಲೋಕದಲ್ಲಿ ಅಧಿಕಾರ, ಭೂಲೋಕದಲ್ಲಿ ಅಧಿಕಾರ, ಪಾತಾಳ ಲೋಕದಲ್ಲಿ ಸಂಪೂರ್ಣ ಅಧಿಕಾರ ಯೇಸು ಪ್ರಭುಗೆ ಕೊಡಲ್ಪಟ್ಟಿದೆ ಅಂತೆ. ಕೊಟ್ಟಿದ್ದಾರೆಂದು ಈತನಿಗೆ ಹೇಗೆ ಅರ್ಥ ಆಗುತ್ತೆ? ಆತನಲ್ಲಿ ಪವಿತ್ರಾತ್ಮನ ಇರುವುದರಿಂದ. ಅಂದರೆ ಪವಿತ್ರಾತ್ಮನ ಕಾರ್ಯಕ್ರಮಗಳು ಗೊತ್ತಾಗಬೇಕು ಪ್ರಿಯರೇ. ಏನು ಮಾಡಿದ್ದಾನೆ ಪವಿತ್ರಾತ್ಮನ ಅವರಲ್ಲಿ ಬಂದು? ಯೇಸು ಕ್ರಿಸ್ತರನ್ನು ಕುರಿತು ಸಾಕ್ಷಿ ಹೇಳಿದ್ದಾನೆ. ಯೇಸು ಕ್ರಿಸ್ತರನ್ನು ಕುರಿತು ಸಾಕ್ಷಿ ಹೇಳಿದ ಮೇಲೆ ಬರೆಸಿದ್ದಾನೆ, ಅವ್ರ ಮೂಲಕ ಬರೆಸಿದ್ದಾನೆ. ಪವಿತ್ರಾತ್ಮನ ಬಂದ ಮೇಲೆ ಸಾಕ್ಷಿ ಹೇಳಿದ್ದಾನೆ. ಎರಡನೇದಾಗಿ ಬರೆದಿದ್ದಾರೆ. ಇವರೇನು ಮಾಡ್ತಾರೆ? ಪವಿತ್ರಾತ್ಮನ ಬಂದ ಟಚ್ ಅಂತ ಬೆಳೆಸ್ತಾ ಇರ್ತಾರೆ. ಏನು ಬಂದಿದ್ದಾನೋ? ದುರಾತ್ಮನು ಕೂಡ ಇದ್ದಾನಲ್ಲ, ದಾರಿ ತಪ್ಪಿಸೋನು ಇದ್ದಾನಲ್ಲ ಅವನು. ದೇವರಾತ್ಮನ ಬಂದರೆ ದೇವರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿರುತ್ತೆ ಸಹೋದರರೇ. ದೇವರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಗಲಿಬಿಲಿ ಇರಲ್ಲ, ಗೊಂದಲ ಇರಲ್ಲ, ಮಾಯ ಇರಲ್ಲ, ಮೋಸ ಇರಲ್ಲ. ಇಲ್ಲಿ ಮೋಸ ನಡೀತಾ ಇದೆ ಅಂದರೆ, ಇಲ್ಲಿ ಗೊಂದಲ ಇದೆ ಅಂದರೆ, ಇಲ್ಲಿ ಅನ್ಯಾಯ ನಡೀತಾ ಇದೆ ಅಂದರೆ ಅಲ್ಲಿ ಪವಿತ್ರಾತ್ಮನ ಇಲ್ಲ. ಪವಿತ್ರಾತ್ಮನ ಇದ್ದಾರಂದರೆ ಅಲ್ಲಿ ಪ್ರೀತಿ ಇರುತ್ತೆ, ಸಮಾಧಾನ ಇರುತ್ತೆ, ನೆಮ್ಮದಿ ಇರುತ್ತೆ, ಕರುಣೆ, ದಯೆ ಇರುತ್ತೆ. ನೋಡಿ ಒಂದು ಸಾರಿ, ಎಲ್ಲಿದ್ದೀವಿ ನಾವೆಲ್ಲರೂ? ಯಾವ ಮಾಯಿನಲ್ಲಿದ್ದೀವಿ? ಯಾವ ಗುಂಗಿನಲ್ಲಿದ್ದೀವಿ? ಯಾವ ಕೆಲಸದಲ್ಲಿದ್ದೀವಿ? ಮತ್ತೆ ಯೋಹಾನ್ ಬರೆದ ಸುವಾರ್ತೆ ನೋಡಿ ಪ್ರಿಯರ ದೇವರ ಮಕ್ಕಳಿರ, ಯೇಸು ಕ್ರಿಸ್ತರನ್ನು ಕುರಿತು ಸಾಕ್ಷಿ ಹೇಳಿದ್ದಾರಾ? ಮತ್ತಾಯನು ಬರಿತಾನೆ, ಮಾರ್ಕನು ಬರಿತಾನೆ, ಲೂಕನು ಬರಿತಾನೆ, ಅಪೋಸ್ತಲರು ಬರಿತಾರೆ, ಪೌಲನು ಬರಿತಾನೆ. ಅನೇಕ ಪತ್ರಿಕೆಗಳನ್ನು, ಅಂದರೆ ಪೌಲನಲ್ಲಿದ್ದು ಅನೇಕ ಸಾಕ್ಷಿ ಯೇಸು ಕ್ರಿಸ್ತರನ್ನು ಕುರಿತು. ಮತ್ತೊಂದು ನೋಡ್ತೀರಾ? ನೋಡಿ ಪ್ರಿಯರೇ, ಯಾಕೆಂದರೆ ಈ ಸಂದರ್ಭದಲ್ಲಿ ನಾವು ನೋಡಬೇಕು ಯೇಸು ಕ್ರಿಸ್ತರನ್ನು ಕುರಿತು ಉನ್ನತವಾದಂಥ ಸಾಕ್ಷಿ. ಅಪೊಸ್ತಲನಾಗಿರುವಂಥ ಪೌಲನ ಮೂಲಕ ನುಡಿಯುವಂಥ ಸಾಕ್ಷಿ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರ ಸ್ಥಾನ ಹೊಂದಿದವನು ಆಗಿದ್ದಾನೆ. ಭೂ ಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಅಂದರೆ ಯಾರಲ್ಲಿ? ಪರಲೋಕ ಆಗಿರ್ಬೋದು, ಭೂಲೋಕ ಆಗಿರ್ಬೋದು, ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಉನ್ನತರು ಆಗಿರ್ಬೋದು, ಯಾರೇ ಆಗಿರ್ಬೋದು, ಯೇಸು ಕ್ರಿಸ್ತರ ಮೂಲಕ ಉಂಟಾದರು, ಸೃಷ್ಟಿಸಲ್ಪಟ್ಟರು. ಅದು ಯೇಸು ಕ್ರಿಸ್ತನಿಗೋಸ್ಕರ ಸೃಷ್ಟಿಸಲ್ಪಟ್ಟರು. ಪವಿತ್ರಾತ್ಮನು ಪೌಲನ ಮೂಲಕ ನುಡಿಯುವಂಥ ಮಾತು, ಸಾಕ್ಷಿ ಹೇಳುವಂಥದ್ದು. ಮತ್ತು ಯೋಹಾನ್ ಬರೆದ ಸುವಾರ್ತೆಗೆ ಬನ್ನಿ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನದಿಂದ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನದಿಂದ, ಇಲ್ಲ 7ನೇ ವಚನ ನೋಡೋಣ. 7ನೇ ವಚನ. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಅಂದರೆ ಪರಲೋಕಕ್ಕೆ ಹೋಗಬೇಕು, ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಂದು ಎದ್ದು ಬಂದು ಮಹಿಮೆ ಶರೀರವನ್ನು ಧರಿಸಿಕೊಂಡು ಪರಲೋಕಕ್ಕೆ ಹೋಗುವಂಥದ್ದು ಹಿತಕರವಾಗಿದೆ. ಹೇಗೆಂದರೆ, ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. ಆತನು ಬಂದ ಮೇಲೆ ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಹರುವನ್ನು ಹುಟ್ಟಿಸುವನು. ಲೋಕಕ್ಕೆ ಏನು ಹುಟ್ಟಿಸ್ತಾನಂತೆ? ಅಂದರೆ ಯೇಸು ಕ್ರಿಸ್ತರು ಪರಲೋಕಕ್ಕೆ ಹೋದ ಮೇಲೆ ಪವಿತ್ರಾತ್ಮರು ಬರ್ತಾರಂತೆ. ಬಂದ ಮೇಲೆ ಲೋಕಕ್ಕೆ ಏನು ಹುಟ್ಟಿಸ್ತಾರೆ? ಹರುವನ್ನು. ಏನದು? ಪಾಪವನ್ನು ಕುರಿತು, ನೀತಿಯನ್ನು ಕುರಿತು, ನ್ಯಾಯ ತೀರುವಿಕೆಯನ್ನು ಕುರಿತು. ಪಾಪ ಅಂದರೆ ಏನು? ಎಫೆಸದವರಿಗೆ ಬರೆದ ಪತ್ರಿಕೆ. ಪಾಪ ಅಂದರೆ ಏನು? ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಿಂದ. ಆತನು ಅಂದರೆ ಯೇಸು ಕ್ರಿಸ್ತನು ನಮ್ಮ ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದೀರಿ. ಇಹಲೋಕ ಆಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಮ್ಮಲ್ಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ.
ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಅಂದರೆ ಒಂದು ಕಾಲದಲ್ಲಿ ಪಾಪದಲ್ಲಿ ಅಪರಾಧದಲ್ಲಿ, ಪಾಪ ಅಂದರೆ ದೇವರ ಆಜ್ಞೆಗಳನ್ನು ಮೀರಿ ಮಾಡುವಂಥದ್ದೇ ಪಾಪ. ದೇವರ ಮಾರ್ಗವನ್ನು ಬಿಟ್ಟು ಜೀವಿಸುವಂಥದ್ದೇ ಪಾಪ. ಓಕೆ, ಪಾಪವನ್ನು ಕುರಿತು ಅನೇಕ ವಿಡಿಯೋಗಳಿದೆ. ಮನೋಜ್ ಕುಮಾರ್ ಕೂಡ ಮೊನ್ನೆ ಮಾತನಾಡಿದ್ದಾನೆ, ಯೂಟ್ಯೂಬ್ನಲ್ಲಿ ಇದೆ ಪ್ರಿಯರೇ, ಬೇಕಾದರೂ ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ಪವಿತ್ರಾತ್ಮನ ಒಂದು ಪಾಪವನ್ನು, ನೀತಿಯನ್ನು, ನ್ಯಾಯ ತೀರುವಿಕೆಯನ್ನು ಕುರಿತು ಇವುಗಳ ಬಗ್ಗೆ ಮನವರಿಕೆ, ಹರವನ್ನು ಹುಟ್ಟಿಸ್ತಾನೆ, ಮನವರಿಕೆ ಹುಟ್ಟಿಸ್ತಾನೆ, ಇದರ ಬಗ್ಗೆ ಅರ್ಥ ಮಾಡಿಸ್ತಾನೆ. ನಮಗೆ ಭಕ್ತಿಯಲ್ಲಿ ನಡಿಬೇಕು, ದೇವರನ್ನು ನಂಬಬೇಕು, ಭಕ್ತಿಯಿಂದ ನಡಿಬೇಕು. ನಡೆದಾಗ ಏನ್ರಿ ಪ್ರಿಯರ ದೇವ್ರ ಮಕ್ಕಳು ಇವು ಅರ್ಥ ಆಗುತ್ತೆ ರೀ. ಭಕ್ತಿ ಬೇಡ, ನೀತಿ ಬೇಡ, ಏನು ಬೇಡ, ದೇವರೇ ಕೊಡು, ದೇವರೇ ಕೊಡು, ದೇವರೇ ಕೊಡು, ನಿಮ್ಮ ಬಳಿಗೆ ಬರ್ತೀವಿ ದೇವರೇ, ನಿಮ್ಮ ಬಳಿಗೆ ಬರ್ತೀವಿ ದೇವರೇ, ಉದ್ಯೋಗ ಕೊಡು, ಸಂಪಾದನೆ ಕೊಡು, ಹೆಂಡತಿ ಕೊಡು, ಮಕ್ಕಳು ಕೊಡು, ಇದೇ ಬೇಡ್ಕೊಂಡಿದ್ದರೆ ನೀವು ಭ್ರಷ್ಟರಾಗ್ತೀರ ವಿನಃ ದೇವರ ಮಕ್ಕಳಾಗಲ್ಲ. ನೀವು ಭ್ರಷ್ಟರಾಗ್ತೀರ ವಿನಃ ದೇವರ ಮಕ್ಕಳಾಗಲ್ಲ. ದೇವರ ಕೆಲಸ ಮಾಡಿ ಕೇಳಿ, ದೇವರ ಸೇವೆ ಮಾಡಿ ಕೇಳಿ, ಏನ್ರಿ ದೇವರ ಭಕ್ತಿಯಿಂದ ನಡ್ಕೊಂಡು ಕೇಳಿ. ಭಕ್ತಿ ಇಲ್ಲ, ನೀತಿ ಇಲ್ಲ, ನಂಬಿಕೆ ಇಲ್ಲ, ಏನೋ ಕೇಳ್ತೀನಂದರೆ ಸಿಗಲ್ಲ. ಜಾಗ್ರತೆ. ಇಲ್ಲಿ ಹೇಳುವಂಥ ಮಾತು ಗಮನಿಸಬೇಕು. ಏನದು? ಪಾಪದ ಬಗ್ಗೆ. ಅಂದರೆ ಪವಿತ್ರಾತ್ಮನ ಬಂದು ಪಾಪವನ್ನು ಕುರಿತು, ನೀತಿಯನ್ನು ಕುರಿತು, ಆಮೇಲೆ ನ್ಯಾಯ ತೀರುವಿಕೆಯನ್ನು ಕುರಿತು ಅರಿವನ್ನು ಹುಟ್ಟಿಸ್ತಾನೆ, ಮನವರಿಕೆ ಮಾಡಿಸ್ತಾನಂತೆ. ಒಂದು ಕಾಲದಲ್ಲಿ ಗ್ರಂಥ ಇರಲಿಲ್ಲ, ಒಂದು ಕಾಲದಲ್ಲಿ ಹೊಸ ಒಡಂಬಡಿಕೆ ಇರಲಿಲ್ಲ, ಮತ್ತಾಯನ ಬರೆದ ಸುವಾರ್ತೆ ಇರಲಿಲ್ಲ, ಮಾರ್ಕನ ಬರೆದ ಸುವಾರ್ತೆ ಇರಲಿಲ್ಲ. ಯೇಸು ಕ್ರಿಸ್ತರು ಬಂದು ಪರಲೋಕಕ್ಕೆ ಹೋದ್ಮೇಲೆ ಪವಿತ್ರಾತ್ಮ ನಡೀತಾನೆ. ಆನಂತರ ಅಪೊಸ್ತಲರು ಬೋಧನೆ ಪ್ರಾರಂಭ ಮಾಡ್ತಾರೆ, ಅವರ ಜೊತೆಯಲ್ಲಿ ಸುವಾರ್ತೆ, ಯೇಸು ಕ್ರಿಸ್ತನನ್ನು ಕುರಿತು ಸಾಕ್ಷಿ, ಆನಂತರ ಗ್ರಂಥವನ್ನು ಬರೆಸುವಂಥದ್ದು, ಹೊಸ ಒಡಂಬಡಿಕೆಯನ್ನು ಬರೆಸುವಂಥದ್ದು, ಅದು ನಡೆಯುತ್ತೆ ಪ್ರಿಯರಾದ ದೇವರ ಮಕ್ಕಳಿರ. ಮತ್ತು ಅಲ್ಲಿಗೆ ಬನ್ನಿ, ಎಲ್ಲಿಗೆ? ಯೋಹಾನ್ ಬರೆದ ಸುವಾರ್ತೆ 16:8. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ. ಪಾಪ ಅಂದರೆ ಗೊತ್ತಾಯ್ತಲ್ಲ, ದೇವರ ಧರ್ಮವನ್ನು ಬಿಟ್ಟು ಮಾಡುವಂಥದ್ದೇ ಪಾಪ. ಅಧರ್ಮ, ಅಪರಾಧಗಳು. ಅಪರಾಧದಲ್ಲಿ, ಪಾಪದಲ್ಲಿದ್ದರೆ ಸತ್ತ ಮೇಲೆ ಬೆಂಕಿ ಕೊಂಡಕ್ಕೆ ಹೋಗ್ತೀವಿ. ಪಾಪ ಮಾಡುವಂಥ ಪ್ರತಿಯೊಬ್ಬನು ಬೆಂಕಿ ಕೊಂಡಕ್ಕೆ ಹೋಗ್ತಾನೆ, ಸತ್ತ ಮೇಲೆ ನರಕಕ್ಕೆ ಹೋಗ್ತಾನೆ, ಪಾತಾಳ ಲೋಕಕ್ಕೆ. ಪಾತಾಳ ಲೋಕಕ್ಕೆ ಹೋಗಬಾರ್ದಂದರೆ ನೀತಿ, ಅಂದರೆ ದೇವರನ್ನು ತಿಳ್ಕೊಳ್ಬೇಕು, ದೇವರ ನೀತಿಯಿಂದ ಬದುಕಬೇಕು. ಈ ಲೋಕದಲ್ಲಿ ದೇವರ ನೀತಿಯಿಂದ ಬದುಕಬೇಕು. ಆ ನೀತಿಯನ್ನು ಕುರಿತು ಕೂಡ ಹೇಳ್ತಾರೆ, ಭಕ್ತರು ಮಾತಾಡ್ತಾರೆ. ಹೇಗೆ? ಪವಿತ್ರಾತ್ಮನ ಮೂಲಕ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನ ನೋಡೋಣ. 16ನೇ ವಚನ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯೆಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವವರೆಲ್ಲರಿಗೆ ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂಥದ್ದಾಗಿದೆ. ಅಂದರೆ ನೀತಿ ಹೇಗೆ ಉಂಟಾಗುತ್ತೆ ಅಂತ ನೋಡುವಾಗ ಲೋಕದ ನೀತಿ ಬೇರೆ ಇದೆ, ಲೋಕದ ನೀತಿ ಬೇರೆ ಇದೆ. ಇವಾಗ ದೇವರ ವಾಕ್ಯಗಳನ್ನು ಕೇಳುವಾಗ ನೀತಿ ಉಂಟಾಗುತ್ತೆ. ನೀತಿ ನಂಬಿಕೆ ಮೂಲಕ ಜೀವಿಸುವಂಥದ್ದಾಗಿದೆ ಅಂತ. ನೀತಿ ಏನಾಗಿದೆ ಅಂತ ನೋಡುವಾಗ ಇಲ್ಲಿ ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ನನ್ನ ಜೊತೆಯಲ್ಲಿ ದೇವರಿದ್ದಾನೆ, ಕಣ್ಣಿಗೆ ಕಾಣ್ತಾನ? ನನ್ನ ಜೊತೆಯಲ್ಲಿ ದೇವರಿದ್ದಾನಂತ ಕಣ್ಣಿಗೆ ಕಾಣ್ತಾನ? ಇಲ್ಲ. ಮತ್ತು ಹೇಗೆ? ನಂಬಿಕೆ. ಯಾರವರು? ಭಕ್ತರು, ನೀತಿವಂತರು ಏನು ಮಾಡ್ತಾರಂತ ನೋಡುವಾಗ ನಮ್ಮ ಹಿಂದೆ ದೇವರು ಇದ್ದಾರೆಂತ ನಂಬುತ್ತಾರೆ. ಮುಖಾಮುಖಿಯಾಗಿ ಏನಾದರೂ ನೋಡಿದ್ದಾರಾ? ನಾನಂತರೂ ಮುಖಾಮುಖಿಯಾಗಿ ದೇವರನ್ನು ನೋಡಿಲ್ಲ. ನಾನು ಏನು ಮಾಡ್ತಾ ಇದ್ದೀನಿ? ಈ ಜಗತ್ತನ್ನು ನೋಡ್ತಾ ಇದ್ದೀನಿ, ಬೈಬಲ್ ಗ್ರಂಥವನ್ನು ಓದ್ತಾ ಇದ್ದೀನಿ, ಇದರ ಮೂಲಕ ನಾನು ನಂಬುತ್ತಾ ಇದ್ದೀನಿ, ನಂಬಿಕೆಯಿಂದ ಬದುಕ್ತಾ ಇದ್ದೀನಿ. ದೇವರು ಇದ್ದಾರೆ, ಪರಲೋಕ ಇದೆ, ನರಕ ಇದೆ, ಯೇಸು ಕ್ರಿಸ್ತರು ನಮಗೋಸ್ಕರ ಬಂದಿದ್ದಾರೆ, ಯೇಸು ಕ್ರಿಸ್ತರ ಇತಿಹಾಸ ಇದೆ, ಯೇಸು ಕ್ರಿಸ್ತರ ಮೂಲಕ ಏನ್ರಿ ಈ ಗ್ರಂಥ ಇದೆಯಲ್ಲ ಪವಿತ್ರಾತ್ಮನ ಮೂಲಕ ಬರೆಯಲ್ಪಟ್ಟಿದೆ ಎಂದು ನಾನು ನಂಬ್ತಾ ಇದ್ದೀನಿ. ನೀತಿ ಇದೆ, ಭಕ್ತಿ ಇದೆ, ದೇವರ ನೀತಿ, ದೇವರ ನ್ಯಾಯ. ಅಂದರೆ ದೇವರು ನೀತಿ ಸ್ವರೂಪನು, ದೇವರ ಪರಿಶುದ್ಧನ. ಆದ್ದರಿಂದ ನಾವು ಕೂಡ ನೀತಿವಂತರಾಗಿ ಬದುಕಬೇಕಂತ ಹೇಳ್ತಾರಲ್ಲ, ಆ ನೀತಿ ಇದ್ದರೆ ಆ ನೀತಿವಂತನು ನಂಬಿಕೆಯಿಂದ ಬದುಕ್ತಾನೆ. ಪರಲೋಕ ನೋಡಿಲ್ಲ, ನಂಬಿಕೆ.
ನರಕ ನೋಡಿಲ್ಲ, ನಂಬಿಕೆಯಿಂದ ಇದ್ದೇವೆ. ಸತ್ತ ಮೇಲೆ ನಾವು ನರಕಕ್ಕೆ ಹೋಗಬಾರ್ದು, ನಂಬಿಕೆ ಇದೆ. ಯೇಸು ಕ್ರಿಸ್ತರಿದ್ದಾರೆ, ನಾವು ನೋಡಿಲ್ಲ, ನಂಬಿಕೆ ಇದೆ. ಪವಿತ್ರಾತ್ಮನ ನೋಡಿಲ್ಲ, ನಾವು ನಂಬಿಕೆ ಇದೆ. ನಂಬಿಕೆ ಅಂದರೆ ಹೊಟ್ಟೆಯಲ್ಲಿ ರೋಗ ಹೋಯ್ತು ಅದಕ್ಕೆ ನಂಬಿದ್ದೀನಿ ಅಂದರೆ ಇವು ನಂಬಿಕೆ ಅಲ್ಲ. ಅದು ಹೊಟ್ಟೆಯಲ್ಲಿ ರೋಗ ಹೋಯ್ತು, ಹೊಟ್ಟೆಯಲ್ಲಿ ಗಡ್ಡೆ ಹೋಯ್ತು ಅಂದರೆ ಇದು ನಂಬಿಕೆ ಅಲ್ವೇ ಅಲ್ಲ. ಇದು ಉದ್ಯೋಗ ಬಂತು ಅದಕ್ಕೆ ಯೇಸು ಕ್ರಿಸ್ತ ನಂಬಿಕೊಂಡೆ, ನಂಬಿಕೆ ಅಲ್ಲ. ಯೇಸು ಕ್ರಿಸ್ತ ನಂಬಿಕೊಂಡೆ ಅದಕ್ಕೆ ಮದುವೆ ಆಯಿತು, ಅದು ನಂಬಿಕೆ ಅಲ್ಲ. ಒಂದು ವೇಳೆ ಹೇಗೆ ನಂಬಿದ್ರು ನಂಬಿ ಆ ನಂಬಿಕೆ ಪರಿಪೂರ್ಣವಾಗಬೇಕು, ಸಂಪೂರ್ಣದಲ್ಲಿ ಬರಬೇಕು. ಮತ್ತೆ ಅಲ್ಲೇ ಇದ್ದರೆ ಬೆಂಕಿ ಕೊಂಡಕ್ಕೆ ಹೋಗ್ತೀರಾ, ಮಾಯದಲ್ಲಿ ಅಲ್ಲೇ ಇದ್ದರೆ ಬೆಂಕಿ ಕೊಂಡಕ್ಕೆ ಹೋಗ್ತೀರಾ. ಜಾಗ್ರತೆ, ಇದು ನ್ಯಾಯ ತೀರ್ಪು. ನೀತಿವಂತನು ನಂಬಿಕೆಯಿಂದ ಬದುಕ್ತಾನೆ. ಇವಾಗ ಅಬ್ರಹಾಮನು ನೀತಿವಂತನು, ನಂಬಿಕೆಯಿಂದ ಬದುಕಿದ್ದಾನೆ. ಕೇಳಿದ್ದಾನೆ, ವಾಣಿಯನ್ನು ಕೇಳಿದ್ದಾನೆ, ದೇವ್ರು ಕರೆದಿದ್ದಾನೆ ಅಂತೇಳಿ ನಂಬಿಕೆಯಿಂದ ಹೊರಟು ಹೋಗ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ಬೇಕೋ ಗೊತ್ತಿಲ್ಲ, ದೇವ್ರು ಕರೆದಿದ್ದಾನೆ, ಹೋಗೋಣ ನಡೀರಿ, ದೇವರು ಎಲ್ಲಿ ದಾರಿ ತೋರಿಸ್ತಾರಲ್ಲಿ ಹೋಗೋಣ. ನಂಬಿಕೆ. ಆತನು ನೀತಿವಂತನಾಗಿರುವುದರಿಂದ ನೀತಿವಂತನಾಗಿರುವಂಥ ಆತನು ನಂಬಿಕೆಯಿಂದ ಪ್ರಯಾಣ ಮಾಡಿದ್ದಾನೆ. ನಂಬಿಕೆ, ನೀತಿ. ನೀವು ಕೂಡ ನಿಜವಾಗ್ಲೂ ನೀತಿವಂತರಾದರೆ ದೇವರ ಮಾತನ್ನು ಕೇಳಿ ನೀತಿವಂತರಾಗ್ತೀವಿ, ದೇವರ ವಾಕ್ಯಗಳನ್ನು ಕೇಳಿ ನೀತಿವಂತರಾಗ್ತೀವಿ. ನೀತಿವಂತರಾದ ಮೇಲೆ ನಂಬಿಕೆಯಿಂದ ಬದುಕ್ತೀವಿ. ರೋಗ ಬಂದರು, ಸಮಸ್ಯೆಗಳು ಬಂದರು, ಏನ್ರಿ ಅನೇಕ ತೊಂದರೆಗಳು ಉಂಟಾದ, ಏನಾದರೂ ಪರವಾಗಿಲ್ಲ, ದೇವ್ರು ನಮ್ಮಲ್ಲಿದ್ದಾರೆ. ಕಷ್ಟ ಇದ್ದರು, ನಷ್ಟ ಇದ್ದರು, ಏನಾದರೂ ಪರವಾಗಿಲ್ಲ, ನಾನು ದೇವ್ರಿಗೋಸ್ಕರ ದುಡಿತೀನಿ, ದೇವ್ರಿಗೋಸ್ಕರ ಸೇವೆ ಮಾಡ್ತೀನಿ, ಸುವಾರ್ತೆ ಮಾಡ್ತೀನಿ, ಕೆಲಸ ಮಾಡ್ತೀನಿ, ಒಟ್ಟಿನಲ್ಲಿ ದೇವರ ಸುವಾರ್ತೆ ಅಭಿವೃದ್ಧಿ ಮಾಡೋದಕ್ಕೆ ನಾನು ಪ್ರಯಾಸ ಪಡ್ತೀನಿ. ಏನದು ನೀತಿ ಇದೆ, ಆ ನೀತಿ ನಂಬಿಕೆಯಿಂದ ಜೀವಿಸುತ್ತೆ. ನಂಬಿಕೆಯಿಂದ. ಪ್ರಿಯರಾದ ದೇವರ ಮಕ್ಕಳಿರ, ನೀತಿ ಅಂದರೆ ಪ್ರಿಯರೇ ಅದು ದೇವರಲ್ಲಿದ್ದಂಥದ್ದು. ದೇವರಲ್ಲಿದ್ದಂಥ ನೀತಿ ನಮ್ಮಲ್ಲಿ ಬಂದರೆ ಆ ನೀತಿ ಇದೆ ಅಂತ ಗೊತ್ತಾಗಬೇಕಾದರೆ ನಂಬಿಕೆಯಿಂದ ಬದುಕುವಂಥದ್ದು. ದೇವರನ್ನು ನೋಡಿಲ್ಲ, ಪರಲೋಕವನ್ನು ನೋಡಿಲ್ಲ, ಯೇಸು ಕ್ರಿಸ್ತನ ನೋಡಿಲ್ಲ, ಪವಿತ್ರಾತ್ಮ ನೋಡಿಲ್ಲ, ಭಕ್ತರನ್ನು ನೋಡಿಲ್ಲ, ಏನ್ರಿ ಭಕ್ತಿಯಿಂದ ಬದುಕುವಂಥದ್ದು, ನಂಬಿಕೆಯಿಂದ ಬದುಕುವಂಥದ್ದು, ನೀತಿಯಿಂದ ಬದುಕುವಂಥದ್ದು. ನಾವು ಸತ್ತೋದರೆ ಪರಲೋಕಕ್ಕೆ ಹೋಗ್ತೀವಿ ಅಂತ ನಂಬಿಕೆಯಿಂದ ಬದುಕುವಂಥದ್ದು, ಅದೇ ನೀತಿ. ಪ್ರಿಯರಾದ ದೇವರ ಮಕ್ಕಳಿರ, ಆ ನೀತಿಯ ಮನವರಿಕೆಯನ್ನು ಪವಿತ್ರಾತ್ಮನ ಬಂದು ಹುಟ್ಟಿಸುವಂಥದ್ದು 1ನೇ ಶತಮಾನದಲ್ಲಿ ಅಪೊಸ್ತಲರ ಮೂಲಕ, ಪೌಲನ ಮೂಲಕ, ನಿಜವಾದ ಕ್ರೈಸ್ತರ ಮೂಲಕ ಮನವರಿಕೆ ಉಂಟು ಮಾಡಿದ್ದಾನೆ. ಸತ್ಯವೇದ ಗ್ರಂಥವನ್ನು ಬರೆಸಿದ್ದಾನೆ. ಬರೆಸಿರುವಾಗ ಈ ವಾಕ್ಯಗಳನ್ನು ಕುರಿತು ನಾವೇನು ಮಾಡಬೇಕಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಅದನ್ನು ಹಿಂಬಾಲಿಸಬೇಕು, ಕಲಿಬೇಕು, ತಿಳ್ಕೊಳ್ಬೇಕು. ಮತ್ತೊಂದು ಏನು, ಪವಿತ್ರಾತ್ಮನ ಬಂದ ಮೇಲೆ ಪಾಪವನ್ನು ಕುರಿತು, ನೀತಿಯನ್ನು ಕುರಿತು, ಆಮೇಲೆ ನ್ಯಾಯ ತೀರುವಿಕೆಯನ್ನು ಕುರಿತು. ನ್ಯಾಯ ತೀರುವಿಕೆ ಏನು? ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಮಾಡಿರಿ, ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಮಾಡಿರಿ. ನಂಬಿ ದೀಕ್ಷಾಸ್ನಾನ ಪಡ್ಕೊಂಡ್ರೆ ಅವನು ರಕ್ಷಣೆ ಹೊಂದುತ್ತಾನೆ, ನಂಬದೆ ಹೋದರೆ ಅವನಿಗೆ ದಂಡನೆ ಗುರಿಯಾಗುತ್ತೆ. ಇದು ನ್ಯಾಯ ತೀರ್ಪು, ಇದು ನ್ಯಾಯ ತೀರ್ಪು. ಲೋಕಕ್ಕೆ ಹೋಗಿ ಸುವಾರ್ತೆ ಮಾಡಿರಿ, ಯಾರು ನಂಬುತ್ತಾರೋ ಅವರಿಗೆ ರಕ್ಷಣೆ ಆಗುತ್ತೆ, ನಂಬದೆ ಹೋದರೆ ಅವನು ದಂಡನೆಗೆ ಗುರಿ ಆಗ್ತಾನೆ. ಇದು ಹೇಳಿ, ಇದು ತೀರ್ಪಿದು. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15, 16. ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು ಅಂತ ಹೇಳಿದ್ದಾನೆ. ಹೋಗಿ ಮಾತು ಹೇಳಿದಾನ ಅಂದರೆ ಪವಿತ್ರಾತ್ಮನಿದ್ದರೆ, ಈಗಿನ ಕಾಲದಲ್ಲಿ ಪವಿತ್ರಾತ್ಮನ ನಾವು ಪಡ್ಕೊಂಡ್ರೆ ಮುಖ್ಯವಾದದ್ದೇನಪ್ಪ ಅಂದರೆ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಮಾಡಿ ರಕ್ಷಣೆ ಮಾರ್ಗದಲ್ಲಿ ನಡೆಸುವಂಥದ್ದು. ಅದನ್ನೇ ಬಿಟ್ಟು ಇವರೇನು ಮಾಡಿದಾರಪ್ಪ ಅಂತ ನೋಡುವಾಗ 17ನೇ ವಚನವನ್ನು ಇಟ್ಕೊಂಡಿದ್ದಾರೆ. ಏನಪ್ಪ ಅದು? ಇದಲ್ಲದೆ ನಂಬುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವುದು. ನನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಅಂತೇಳಿ 17ನೇ ವಚನ 18ನೇ ವಚನ ಇದೆಯಲ್ವಾ? ಇದರ ಪ್ರಕಾರ ಈ ವಚನವನ್ನು ಆಧಾರ ಮಾಡಿಕೊಂಡು ಇವರು ಏನು ಮಾಡ್ತಾರೆ, ನಾನು ಯೇಸು ಕ್ರಿಸ್ತ ನಂಬಿಕೊಂಡಿದ್ದೀನಿ, ತಲೆ ಮೇಲೆ ಕೈ ಇಡುತ್ತೀನಿ, ರೋಗ ಮಾಯವಾಗುತ್ತೆ, ದೆವ್ವಗಳನ್ನು ಬಿಡಿಸ್ತೀನಿ ಅಂತೇಳಿ ಈ ಬೋಧಕರಿದ್ದೆ. ಇದು 1ನೇ ಶತಮಾನದಲ್ಲಿ ಅಪೊಸ್ತಲರಿಗೆ ಪ್ರತ್ಯೇಕವಾದಂಥ ವರಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ಅದು ಎಲ್ಲರಿಗಲ್ಲ, ಅಪೊಸ್ತಲರಿಗೆ ಪ್ರತ್ಯೇಕವಾದಂಥ ವರಗಳನ್ನು ಕೊಟ್ಟಿದ್ದಾರೆ. ಯಾಕಂದರೆ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ಇದು ಒಂದು ವಚನ ಹಿಡಿದುಕೊಂಡು ಇಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಇಲ್ಲಿ ಇದೆಯಲ್ಲ, ನಾನು ಯೇಸು ಕ್ರಿಸ್ತ ನಂಬಿದ್ದೀನಿ, ಅದಕ್ಕೆ ತಲೆ ಮೇಲೆ ಕೈ ಇಡ್ತೀನಿ, ರೋಗವನ್ನು ಬಿಡಿಸ್ತೀನಿ, ಕುಂಟ್ರಿಗೆ ಕಾಲು ಬರುವಂತೆ ಮಾಡ್ತೀನಿ ಅಂದರೆ ನೀನು ಭ್ರಮೆಯಲ್ಲಿದ್ದೀನಿ ಅಂತ ಅರ್ಥ. ಯಾಕೆಂದರೆ ಇದು ಕೇವಲ ಅಪೊಸ್ತಲರಿಗೆ 1ನೇ ಶತಮಾನದಲ್ಲಿದ್ದಂಥ ಕ್ರೈಸ್ತರಿಗೆ ಕೊಟ್ಟಂಥ ವರಗಳಿವು. ಇದು ಎಲ್ಲರಿಗೆಲ್ಲ.
ಮೋಸ ಹೋಗ್ಬೇಡಿ, ಜಾಗ್ರತೆ ಪಡಿ. ಇದು ಎಲ್ಲರಿಗೆಲ್ಲ ಪ್ರಿಯರೇ 1ನೇ ಶತಮಾನ. ಕೆಲವು ವಚನಗಳಿರುತ್ತೆ, ಕೆಲವು ವಚನಗಳು ಕೆಲವರು ಭಕ್ತರಿಗೆ ಮಾತ್ರ ಕೊಟ್ಟಿರ್ತಾರೆ, ಇನ್ನು ಕೆಲವು ನಮ್ಗೆ ಕೊಟ್ಟಿರ್ತಾರೆ. ಅವರಿಗೆ ಕೊಟ್ಟಂಥ ವಚನಗಳು ನಮಗೆ ಕೊಟ್ಟಂಥ ವಚನಗಳು ನೋಡಬೇಕಾಗುತ್ತೆ. ಆಜ್ಞೆಗಳನ್ನು ಮೋಶೆಗೆ ಕೊಟ್ಟಂಥ ಆಜ್ಞೆಗಳು ಬೇರೆ, ದಾವೀದನಿಗೆ ಕೊಟ್ಟಂಥ ಆಜ್ಞೆಗಳು ಬೇರೆ. ಅವ್ರು ಕೊಟ್ಟಂಥ ಆಜ್ಞೆಗಳು ನಮ್ಗೆ ಕೂಡ ವರ್ತಿಸುತ್ತಂದ್ರೆ ನೀನು ಮಾಯದಲ್ಲಿದ್ದೀಯಾ, ಮೂಢದಲ್ಲಿದ್ದೀಯ ಅಂತ ಅರ್ಥ. ಇವು ನಮ್ಗೆ ಕೊಟ್ಟಂಥ ವಾಕ್ಯ ಏನಪ್ಪ ಅಂತ ನೋಡುವಾಗ, ಸರ್ವ ಲೋಕಕ್ಕೆ ಹೋಗಿ ಸುವಾರ್ತೆ ಮಾಡಬೇಕು, ಯಾರು ನಂಬ್ತಾರೋ ಅವರಿಗೆ ರಕ್ಷಣೆ ಆಗಬೇಕಾದ್ರೆ ದೀಕ್ಷಾಸ್ಥಾನ ಕೊಡಬೇಕು, ಹೇಳೋ ತನಕ ಹೇಳಬೇಕು. ಮಾಯ ಬೋಧನೆಗಳನ್ನು ಮಾಡಬಾರ್ದು. ಮಾಯ ಬೋಧಕರು ಜಾಸ್ತಿ ಇದ್ದಾರೆ, ಅದಕ್ಕೆ ನೀವು ಜಾಗ್ರತೆ ಪಡಿ ಅಂತ ಹೇಳ್ತಾ ಇದ್ದೀನಿ. ಯಾರ ಮೇಲೆ ದ್ವೇಷ ಹಾಗೆ ಏನಿಲ್ಲ ಪ್ರಿಯರೇ, ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ ಪ್ರಿಯರ ದೇವ್ರ ಮಕ್ಕಳಿರಿ. ಹೀಗೆ ಕಠಿಣವಾದ ಬೋಧನೆ ಇದೆ ಪ್ರಿಯರೇ. ಈ ಥರ ಹೇಳುವಾಗ ನನಗೇನು ಲಾಭ ಇಲ್ಲ ಲೋಕದಲ್ಲಿ. ವೈರಿಗಳು ಜಾಸ್ತಿ ಆಗ್ತಾರೆ, ನನಗೆ ವಿರೋಧಿಗಳು ಜಾಸ್ತಿ ಆಗ್ತಾರೆ, ಗೊತ್ತಾ? ಇದ್ದದ್ದು ಇದ್ದ ಹಾಗೆ ಹೇಳುವುದರಿಂದ ವಿರೋಧಿಗಳು ಜಾಸ್ತಿ ಆಗ್ತಾರೆ. ಬರೋದೇನಿಲ್ಲ ಇಲ್ಲಿ. ಆದರೆ ದೇವರ ಮೂಲಕ ಬರುವಂಥ ಆಶೀರ್ವಾದ ಇದೆ. ದೇವರ ಮೂಲಕ ಆಶೀರ್ವಾದ ಪಡ್ಕೊಳ್ಬೇಕು. ಸೈತಾನನ ಹತೋಟಿಯಲ್ಲಿ ಇದ್ದಂಥ ಅಮಾಯಕರನ್ನು ಕಾಪಾಡಬೇಕಾದ್ರೆ ದೇವರ ಆಶೀರ್ವಾದ ಬರುತ್ತೆ. ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕಾದ್ರೆ ಇದ್ದದ್ದು ಇದ್ದ ಹಾಗೆ ವಾಕ್ಯಗಳನ್ನು ತಿಳಿಸ್ಬೇಕು. ಪವಿತ್ರಾತ್ಮನ ಇದ್ದಾನೆ. ಪವಿತ್ರಾತ್ಮನ 1ನೇ ಶತಮಾನದಲ್ಲಿ ಭೂಲೋಕಕ್ಕೆ ಸಭೆಯ ಮಧ್ಯದಲ್ಲಿ ಇಳಿದಿದ್ದಾನೆ. ಇವಾಗ ಪವಿತ್ರಾತ್ಮನ ನಾವು ಯಾವಾಗ ಧರಿಸ್ಕೊಳ್ತೀವಿ ಅಂತ ನೋಡುವಾಗ, ಯಾವಾಗ ದೀಕ್ಷಾಸ್ಥಾನ ಪಡ್ಕೊಳ್ತೀವೋ ಆವಾಗ ಪವಿತ್ರಾತ್ಮ ನಮ್ಮ ಮಧ್ಯದಲ್ಲಿ ಬರ್ತಾನೆ. ಇವಾಗ ಅಪೊಸ್ತಲರ ಮಧ್ಯದಲ್ಲಿ ಬಂದಂಥ ಪವಿತ್ರಾತ್ಮ ಏನು ಮಾಡಿದ್ದಾನಂತ ನೋಡುವಾಗ, ಕ್ರಿಸ್ತನನ್ನು ಕುರಿತು ಸಾಕ್ಷಿ ಹೇಳಿದ್ದಾನೆ. ಆನಂತರ ಪಾಪವನ್ನು ಕುರಿತು, ನೀತಿಯನ್ನು ಕುರಿತು, ನ್ಯಾಯ ತೀರುವಿಕೆಯನ್ನು ಕುರಿತು ಏನ್ರಿ ಮನವರಿಕೆ ಉಂಟು ಮಾಡಿದ್ದಾನೆ ಆತನು. ಮನವರಿಕೆಯನ್ನು ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯವನ್ನು ನೋಡಿ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ. ಲೂಕನ ಬರೆದ ಸುವಾರ್ತೆ ಏನ್ರಿ 17ನೇ ಅಧ್ಯಾಯ 26ನೇ ವಚನವನ್ನು ನೋಡೋಣ ಪ್ರಿಯರೇ. ನೋಹಾನನ ದಿವಸಗಳಲ್ಲಿ ನಡೆದ ಹಾಗೆ ಮನುಷ್ಯಕುಮಾರನ ದಿವಸಗಳಲ್ಲಿಯೂ ನಡೆಯುವುದು. ನೋಹಾನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಕುಡಿಯುತ್ತಿದ್ದರು, ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಡುತ್ತಿದ್ದರು. ಆಗ ಜಲಪ್ರಳಯವು ಬಂದು ಎಲ್ಲರನ್ನೂ ನಾಶ ಮಾಡಿತು ಮತ್ತು ಲೋಟನ ದಿನಗಳಲ್ಲಿ ನಡೆದ ಪ್ರಕಾರ ನಡೆಯುವುದು. ಅವರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಕೊಳ್ಳುತ್ತಿದ್ದರು, ಮಾರುತ್ತಿದ್ದರು, ನೆಡುತ್ತಿದ್ದರು, ಕಟ್ಟುತ್ತಿದ್ದರು. ಆದರೆ ಲೋಟನು ಸೊದೋಮ ಊರನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳನ್ನು ಸುರಿದು ಅವರೆಲ್ಲರನ್ನೂ ನಾಶ ಮಾಡಿದವು. ಮನುಷ್ಯಕುಮಾರನು ಪ್ರತ್ಯಕ್ಷವಾಗುವ ದಿವಸದಲ್ಲಿ ಅದೇ ರೀತಿಯಾಗಿ ಇರುವುದು. ಅದೇ ರೀತಿಯಾಗಿ ಅಂದರೆ 1ನೇ ಶತಮಾನದಲ್ಲಿ ಇಸ್ರಾಯೇಲರ ಮಧ್ಯದಲ್ಲಿ ನಡೆದಿರುವಂಥದ್ದು. ಇನ್ನೊಂದು ಪ್ರವಾದನೆ ಏನಪ್ಪ ಅಂದರೆ ಭವಿಷ್ಯತ್ತು ದಿನಗಳಲ್ಲಿ ಪ್ರಪಂಚ ಅಂದರೆ ನಾಶವಾಗುವಂಥ ದಿನದಲ್ಲಿ ನಡೆಯುವಂಥದ್ದು ತೀರ್ಪು. 1ನೇ ಶತಮಾನದಲ್ಲಿ ಯೆಹೂದ್ಯರಿಗೆ ನಡೆದಂಥ ತೀರ್ಪಿದು. ಮತ್ತೊಂದು ತೀರ್ಪು ಯಾವುದಪ್ಪ ಅಂದರೆ ಎರಡನೇ ಆಗಮನದಲ್ಲಿ ಇದೆಯಲ್ಲ, ಈ ಎರಡನೇ ಆಗಮನ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಸಾರಬೇಕು. ಯಾರು ನಂಬ್ತಾರೋ ಅವ್ರಿಗೆ ರಕ್ಷಣೆ ಬರುತ್ತೆ, ನಂಬದೆ ಹೋದವ್ರಿಗೆ ದಂಡನೆಗೆ ಗುರಿ ಆಗ್ತಾರೆ. ಯೇಸು ಕ್ರಿಸ್ತ ಎರಡನೇ ಆಗಮನದಲ್ಲಿ ಬಂದಾಗ ಟೋಟಲ್ ಜಗತ್ತು ನಾಶವಾಗುತ್ತೆ. ನೀತಿವಂತರು ಪರಲೋಕಕ್ಕೆ ಹೋಗ್ತಾರೆ, ಅನೀತಿವಂತರು ಬೆಂಕಿ ಕೊಂಡೋಗಿ ಹೋಗ್ತಾರೆ. ನೋಹನ ಕಾಲದಲ್ಲಿ ನೀತಿವಂತರು ನಾವೆಲ್ಲಿ ಸೇರಿಕೊಂಡಿದ್ದಾರೆ, ಅನೀತಿವಂತರು ಜಲಪ್ರಳಯದ ಮೂಲಕ ನಾಶವಾಗಿದ್ದಾರೆ. ಲೋಟನ ಕಾಲದಲ್ಲಿ ನೀತಿವಂತರಾಗಿರುವಂಥ ಲೋಟನ ಮಕ್ಕಳು ಏನ್ರಿ ಆ ಊರನ್ನು ಬಿಟ್ಟು ತಪ್ಪಿಸಿಕೊಂಡಿದ್ದಾರೆ, ರಕ್ಷಣೆ ಹೊಂದಿದ್ದಾರೆ. ಆದರೆ ಸೊದೋಮ ಗೊಮೋರ ಪಟ್ಟಣ ಆಕಾಶ ಗಂಧಕಗಳ ಮೂಲಕ ದೇವರು ಸೊದೋಮ ಗೊಮೋರ ಪಟ್ಟಣವನ್ನು ಸುಟ್ಟು ಬೂದಿ ಮಾಡಿದ್ದಾರೆ. ಇವಾಗ ಯೇಸು ಕ್ರಿಸ್ತ ಎರಡನೇ ಆಗಮನದಲ್ಲಿ ಬಂದಾಗ ಏನಾಗುತ್ತೆ? ಜಗತ್ತನ್ನು ನಾಶ ಮಾಡ್ತಾರೆ. ಇದು ತೀರ್ಪು. ರಕ್ಷಣೆ ಮಾಡಬೇಕಾದ್ರೆ, ರಕ್ಷಣೆ ಬರಬೇಕಾದ್ರೆ ಆಲ್ರೆಡಿ ಗೊತ್ತಿದೆಯಲ್ಲ, ಯೇಸು ಕ್ರಿಸ್ತನನ್ನು ಅರ್ಥ ಮಾಡಿಕೊಳ್ಬೇಕು, ತಂದೆಯಾದ ದೇವರನ್ನು ತಿಳ್ಕೊಳ್ಬೇಕು, ನಂಬಬೇಕು, ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷೆಯನ್ನು ಪಡ್ಕೊಂಡು ಭಯ ಭಕ್ತಿಯಿಂದ ನಡ್ಕೊಳ್ಬೇಕು, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ಸೇವೆಯಲ್ಲಿ ಇರಬೇಕು. ಇದ್ದು ದೇವರ ಸೇವೆ ಮಾಡಿ ಈ ಜೀವಿತ ಕಾಲ ಮುಗಿಸ್ಕೊಂಡು ಹೋಗ್ತೀವ? ಈ ಲೋಕದಲ್ಲಿ ಮಾಯದಲ್ಲಿದ್ದೀರಾ? ಶರೀರ ಮಾಯದಲ್ಲಿದ್ದೀರಾ? ಕಾಮ ಕೋರಿಕೆ, ಶರೀರ ಕೋರಿಕೆ, ಲೋಕದ ಆಶೆಗಳು, ಇದೇ ಮಾಯದಲ್ಲಿದ್ದೀರಾ? ಜಾಗ್ರತೆ ಪ್ರಿಯರೇ, ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಇಲ್ಲಿ ತನಕ ಪವಿತ್ರ ಆತ್ಮನನ್ನು ಕುರಿತು ಕೆಲವು ಮಾತುಗಳನ್ನು ಮಾತನಾಡಿದ್ದೀನಿ. ನೇರ ಪ್ರಸಾರದಲ್ಲಿ ವೀಕ್ಷಿಸುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸಿ ಇನ್ನು ಅನೇಕ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ.
ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು, ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.